6 ಮಂತ್ರಗಳನ್ನು ನಾವು ಪೂರ್ವ ಸೂಕ್ತದಲ್ಲಿ ನೋಡಿದ್ದೇವೆ. ಅಂದರೆ ಮೂರನೇ ಒಂದು ಅಂಶ. 18 ಮಂತ್ರಗಳಲ್ಲಿ, ಯಜುರ್ವೇದದ 18 ಮಂತ್ರಗಳಲ್ಲಿ 6 ಮಂತ್ರಗಳನ್ನು ನೋಡುತ್ತೇವೆ. 7ನೇ ಮಂತ್ರ ವಾಸ್ತವಿಕವಾಗಿ ಋಗ್ವೇದದ 7ನೇ ಮಂತ್ರ ಅಲ್ಲ, ಯಜುರ್ವೇದದ ಪಾಠದಲ್ಲಿ 7ನೇ ಮಂತ್ರ. ಋಗ್ವೇದದ ಪಾಠದಲ್ಲಿ ಇದು 15ನೇ ಮಂತ್ರ. ಆದರೆ ಅರ್ಥಕ್ರಮದಿಂದ ಇಲ್ಲಿಗೆ ಹೊಂದಿಕೆ ಆಗುವಂಥದ್ದು. ಆದ್ದರಿಂದ ಆ ಮಂತ್ರವನ್ನು ನಾನು ಇವತ್ತು ಮೊದಲು ತಗೊಳ್ತಾ ಇದ್ದೇನೆ. ಸಪ್ತಾಸ್ಯಾಸನ್ನ ಪರಿಧಯ ತ್ರಿಸಪ್ತ ಸಮಿಧಕೃತಾ ದೇವಾ ಯಜ್ಞಂ ತನ್ವಾನಾ ಅಬದ್ಧಸನ್ನ ಪುರುಷಂ ಪಶುಂ ಅನ್ನುವಂಥ ಈ ಮಂತ್ರ ಯಜುರ್ವೇದದ ಪಾಠದಲ್ಲಿ 7ನೇ ಮಂತ್ರ. ಇಲ್ಲಿ ಹೊಂದಿಕೆ ಆಗತ್ತೆ, ಇಲ್ಲಿ ಇದನ್ನು ಅನ್ವಯ ಹೆಚ್ಚು ಸುಕರವಾಗಿರುತ್ತೆ. ಆದ್ದರಿಂದ ಆ ಮಂತ್ರವನ್ನು ನಾನು ಮೊದಲು ಯಜುರ್ವೇದದ ಪಾಠದಲ್ಲಿ ಅರ್ಥದ ಸಾಂಗತ್ಯದ ದೃಷ್ಟಿಗೆ ಹೆಚ್ಚು ಹೊಂದಿಕೆ ಆಗುತ್ತೆ, ಅದನ್ನು ನಾನು ಮೊದಲು ವಿವರಣೆ ಮಾಡ್ತಾ ಇದ್ದೆ. ದೇವತೆಗಳು ಮಾನಸ ಯಜ್ಞ ಮಾಡಿದರು ಅಂತ ಹಿಂದೆ ಬಂದಿದೆ. ದೇವತೆಗಳು ಮಾನಸ ಯಜ್ಞ ಮಾಡಿದರು ಅನ್ನುವುದಕ್ಕೆ ಇನ್ನೊಂದು ಅರ್ಥವೂ ಇದೆ. ಮಾನಸ ಯಜ್ಞದಲ್ಲಿ ದೇವತೆಗಳು ಅಂದರೆ ಯಾರು? ಈಗ ನಾವು ಮಾನಸ ಯಜ್ಞ ಮಾಡಬಹುದು. ಪುರುಷ ಸೂಕ್ತದಿಂದ ಮಾನಸ ಯಜ್ಞವನ್ನು ನಾವು ಮಾಡಬಹುದು. ಈ ಪುರುಷ ಸೂಕ್ತ ಪಠನೆ ಮಾಡುವುದು ಅಂದರೆ ಪುರುಷ ಸೂಕ್ತದ ಮೂಲಕ ಮಾನಸ ಯಜ್ಞ ಮಾಡುವುದು. ನಾವು ಮಾಡುವಾಗ ದೇವತೆಗಳು ಅಂದರೆ ಯಾರು ಅಂದರೆ ದೇವಾಹ ಇಂದ್ರಿಯಾಣಿ. ದೇವತೆಗಳು ಅಂದರೆ ನಮ್ಮ ಇಂದ್ರಿಯಗಳು ಅನ್ನುವಂಥ ಅಧ್ವರ್ಯುಗಳ ಮೂಲಕ ನಮ್ಮ ಮನಸ್ಸಿನಲ್ಲಿ ನಾವು ಮಾಡತಕ್ಕಂಥ ಅನುಸಂಧಾನವೇ ಮಾನಸ ಯಜ್ಞ. ಆದ್ದರಿಂದ ದೇವತೆಗಳು ಯಜ್ಞ ಮಾಡಿದ್ರು ಅಂದರೆ ಇಂದ್ರಿಯಗಳ ಮೂಲಕ ಅನುಸಂಧಾನ. ಕಣ್ಣು, ಕಿವಿ, ಸಮಸ್ತ ಇಂದ್ರಿಯಗಳು, ಮುಖ್ಯವಾಗಿ ಮನಸ್ಸನ್ನು ಭಗವಂತನ ಕಡೆಗೆ, ಭಗವಂತನಿಗೆ ಮನಸ್ಸನ್ನು ಆಹುತಿ ಕೊಡುವುದು ಉಂಟಲ್ಲ, ಅದೇ ಮಾನಸ ಯಜ್ಞ. ಆದ್ದರಿಂದ ದೇವತೆಗಳು ಅಂದರೆ ಇಂದ್ರಿಯಗಳು ಅಂತ ಅರ್ಥ, ಅಧ್ಯಾತ್ಮದ. ಇಲ್ಲಿ ಹೀಗೆ ನಾವು ಇಂದ್ರಿಯಗಳ ಮೂಲಕ ನಮ್ಮ ಇಂದ್ರಿಯಗಳನ್ನು ಭಗವಂತರ ಕಡೆಗೆ ಹೊರಳಿಸುವುದೇ ಇಂದ್ರಿಯಗಳು ಭಗವಂತರನ್ನು ಹೋಮಿಸುವುದು ಹೋತೃಗಳಾಗಿ. ಒಂದು ಯಜ್ಞ ಅಂತ ಆಗಬೇಕಾಗಿದ್ದರೆ ಆ ಯಜ್ಞಕ್ಕೆ ಪರಿಕರಗಳೆಲ್ಲ ಇವೆ. ಆ ಯಜ್ಞದ ಪರಿಕರಗಳು ಈ ಮಾನಸ ಯಜ್ಞದಲ್ಲಿ ಯಾವುದು ಅನ್ನುವುದನ್ನು ಬಹಳ ಸುಂದರವಾಗಿ ವಿವರಿಸ್ತಕ್ಕಂಥ ಮಂತ್ರ ಇದೆ. ಈ ಯಜ್ಞದಲ್ಲಿ 2 ಕುಂಡಗಳನ್ನು ಮಾಡುತ್ತಿತ್ತು. ಒಂದು ಆಹವನೀಯ ಅಗ್ನಿ ಇರತಕ್ಕಂಥದ್ದು, ಮತ್ತೊಂದು ಅದರ ಉತ್ತರ ಭಾಗದಲ್ಲಿ ಉತ್ತರವೇದಿ ಅಂತ ಒಂದು. ಇನ್ನು ದಕ್ಷಿಣಾಗ್ನಿ ಅದೆಲ್ಲ ಇದೆ, ಅದು ಬೇರೆ. ಮುಖ್ಯವಾಗಿ 2 ಕುಂಡಗಳು. ಪ್ರಧಾನ ಹೋಮಕ್ಕೆ ಆಹವನೀಯ ಮತ್ತು ಉತ್ತರವೇದಿ ಅಂತ ಇನ್ನೊಂದು, ಅದರ ಉತ್ತರ ಭಾಗದಲ್ಲಿ ಒಂದು ಕುಂಡ ಮಾಡ್ತಿತ್ತು. ಪೂರ್ವ ಭಾಗದಲ್ಲಿ ಆಹವನೀಯ, ಉತ್ತರ ಭಾಗದಲ್ಲಿ ಉತ್ತರವೇದಿ. ಇದಕ್ಕೆ ರಕ್ಷೆಗೋಸ್ಕರ ಆಸುರಿ ಶಕ್ತಿಗಳು ಈ ಯಾಗದ ಫಲವನ್ನು ಕೆಡಿಸಬಾರದು ಅಂತನ್ನುವುದಕ್ಕೋಸ್ಕರ ಆಸುರ ಶಕ್ತಿಯ ನಿವಾರಣೆಗೋಸ್ಕರ ಪರಿಧಿ ಅಂತ. ಪರಿಧಿ ಅಂದರೆ ಇವಾಗ ಅರಮನೆಗಳಲ್ಲಿ, ಇಂದಿನ ಕಾಲದ ಅರಮನೆಯ ಕೋಟೆಗಳನ್ನು ಕಟ್ಟುವಾಗ ಕೋಟೆಯ ಸುತ್ತ ನೀರಿನ ಕಂದಕ ಮಾಡ್ತಿದ್ರಲ್ಲ, ಹಾಗೆ ಕಂದಕ ಮಾಡಿದ್ರೆ ಅದು ರಕ್ಷೆ, ಅದನ್ನು ದಾಟಿ ಬರೋ ಹಾಗಿದ್ದಾರೆ. ಹಾಗೆ ಅಸುರ ಶಕ್ತಿಗಳು ಬಾರದಂತೆ ಪರಿಧಿಯಲ್ಲಿ ಸಮಿತ್ತುಗಳನ್ನು ಇಟ್ಟು, ದರ್ಭೆಯನ್ನು ಸಮಿತ್ತುಗಳನ್ನು ಇಟ್ಟು ಅದನ್ನು 4 ಬದಿಯಲ್ಲೂ ರಕ್ಷೆ ಮಾಡ್ತಿತ್ತು. ಈಗ ನಾವು ಭೋಜನ ಮಾಡುವಾಗ ಪರಿಶಿಂಚನ ಮಾಡಿದ ಹಾಗೆ ಅದು ದುಷ್ಟಶಕ್ತಿಯನ್ನು ಪ್ರವೇಶ ಮಾಡದಂತೆ ಮಂತ್ರದಿಂದ ದಿಗ್ಬಂಧನ ಮಾಡುವುದು. ಹಾಗೆ ಮಂತ್ರದಿಂದ ದಿಗ್ಬಂಧನ ಮಾಡಿ ಪರಿಧಿಯನ್ನು ಕಟ್ಟುತ್ತಾ ಇದ್ರು ಕುಂಡಕ್ಕೆ. ಅದರ ನಂತರ ಆಹುತಿ ಕೊಡ್ತಿದ್ರು. ಹಾಗೆ ಕಟ್ಟಿದರೆ ಆಸುರಿ ಶಕ್ತಿಗಳು, ಅದಕ್ಕೆ ಬೇಕಾದ ಮಂತ್ರಗಳು ಇವೆ. ಈಗ ಉದಾಹರಣೆಗೆ ನಾವು ಸಂಧ್ಯಾ ವಂದನೆಯ ಕಾಲದಲ್ಲಿ ಅಪಸರ್ಪಂತು ತೇ ಭೂತಾಹ ಯೇ ಭೂತಾಹ ಭುವಿ ಸಂಸ್ಥಿತಾಹ ಯೇ ಭೂತ ಅಂತರಿಕ್ಷಸ್ಥಾಹ ಯೇ ಭೂತಾ ದಿವಿ ಸಂಸ್ಥಿತಾಹ ಯೇ ಭೂತ ವಿಘ್ನಕರ್ತಾರಃ ತೇ ನಶ್ಯಂತು ಶಿವಾಜ್ಞೆಯ. ಇದ್ರ ಮಧ್ಯದ ಒಂದು ಅರ್ಧ ಶ್ಲೋಕವನ್ನು ಪ್ರಾಯ ನೀವು ಯಾರು ಹೇಳೋದಿಲ್ಲ, ಬಿಟ್ಟು ಹೋಗಿದ್ದೇವೆ. ಹೀಗೆ ಅಪಸರ್ಪಂತು, ದುಷ್ಟಶಕ್ತಿಗಳು ಹೊರಟು ಹೋಗಲಿ, ನಾನು ಸಂಧ್ಯಾ ವಂದನೆ ಮಾಡಿರ್ತ ಜಾಗದಲ್ಲಿ ದುಷ್ಟಶಕ್ತಿಗಳ ಇನ್ಫ್ಲೂಯೆನ್ಸು ನನ್ನ ಮೈಂಡಿನ ಮೇಲೆ ಆಗದೇ ಇರಲಿ. ಬುದ್ಧಿಗೆ ದುಷ್ಟಶಕ್ತಿಯ ಪ್ರಭಾವ ಆಯಿತು ಅಂದರೆ ಮಾನಸಿಕವಾಗಿ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಬರೋದಿಲ್ಲ, ಚಿಂತನೆ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ನಮ್ಮ ಮನಸ್ಸನ್ನ ಶುದ್ಧೀಕರಣ ಮಾಡತಕ್ಕಂಥ ಒಂದು ವಿಧಾನ. ಈ ಮಂತ್ರ ಬರೇ ಮಂತ್ರ ಅಲ್ಲ. ಇಷ್ಟು ಹೇಳಿದಾಗ ಅಪಸರ್ಪಂತು ಅಂದರೆ ಸುಮ್ಮನೆ ಹೇಳೋದಲ್ಲ, ಸೂಕ್ತ ಇರತಕ್ಕಂಥ ಈ ನಾದ ಎಲ್ಲಿ ತನಕ ಹಪ್ಪುತ್ತೆ ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ದುಷ್ಟಶಕ್ತಿಗಳೆಲ್ಲ ಹೊರಟು ಹೋಗಬೇಕು, ಹೋಗ್ತಾವೆ ಅನ್ನೋದೇ ದೃಷ್ಟಾಂತ. ಬಂಗಾಳದಲ್ಲಿ ಇವತ್ತಿಗೆ ಇದನ್ನು ಅನುಷ್ಠಾನ ಮಾಡಿ ತೋರಿಸ್ತಾರೆ. ಈ ಮಂತ್ರ ಹೇಳಿದ ಮೇಲೆ ಅವರು ಶಾಕ್ತರು, ಶಕ್ತಿ ಆರಾಧನೆ ಮಾಡುವವರು. ಶಕ್ತಿ ಆರಾಧನೆ ಮಾಡುವ ಮೊದಲು ಈ ಮಂತ್ರವನ್ನು ಹೇಳಿ ಆರಾಧನೆ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಕೂತ್ಕೊಂಡಿದ್ದವರಲ್ಲಿ ಯಾರೆಲ್ಲಾದರೂ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಬಂದರೆ ಅಲ್ಲಿ ಕೂತ್ಕೊಳ್ಳಿಕ್ಕಾಗೋದು, ಎದ್ದು ಓಡಿ ಹೋಗ್ತಾರೆ. ಅವ್ರು ಕೂಡ್ಲಿಕ್ಕೆ ಆಗೋದಿಲ್ಲ. ಇಷ್ಟು ವೈಬ್ರೇಷನ್ ಅನ್ನು ಈ ಮಂತ್ರದಿಂದ ಕ್ರಿಯೇಟ್ ಮಾಡ್ತಾರೆ. ಅಂದ್ರೆ ಅಲ್ಲಿ ಅವರು ಶಾಕ್ತ ಆರಾಧನೆ ಅಂದ್ರೆ ಒಂದು ಸ್ತ್ರೀಯನ್ನು ಇಟ್ಟು ಆರಾಧನೆ ಮಾಡ್ತಾರೆ. ಅಲ್ಲಿ ಕೂತವನಿಗೆ ಯಾರಿಗಾರು ಒಬ್ಬನಿಗೆ ಆ ಸ್ತ್ರೀಯ ಬಗ್ಗೆ ಕೆಟ್ಟ ಭಾವನೆ, ಕಾಮದ ಭಾವನೆ ಬಂದರೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಆದ್ರೆ ಓಡಿ ಹೋಗ್ತಾರೆ. ಇಂಥ ದಿಗ್ಬಂಧನವನ್ನು ಮಂತ್ರದ ಮೂಲಕ ಮಾಡ್ತಾರೆ.
ಹಾಗೆ ಪೂಜೆಯ ಪ್ರಾರಂಭದಲ್ಲಿ ಆಗಮಾಂತಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಘಂಟಾನಾದಂ. ಘಂಟಾನಾದ ಅಂದ್ರೆ ಓಂಕಾರ. ನಾವು ಗಂಟೆ ಬಾರಿಸುವುದನ್ನ ಗಂಟೆ ಸಿಕ್ಕಾಬಟ್ಟೆ ಅವಸರವಾಗಿ ಗಣ 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 ಅಂತ ಬಾರಿಸ್ಬಿಟ್ರೆ, ದೇವರಿಗೆ ಬರೆಸೋದು ಗಂಟೆ ಬಾರಿಸುವಾಗಲೂ ಬಹಳ ಕರ್ಕಶವಾಗಿ ಬಾರಿಸ್ತೇವೆ. ನಿಜವಾಗಿ ಗಂಟೆಯನ್ನು ಅಷ್ಟು ವೇಗವಾಗಿ ಕರ್ಕಶವಾಗಿ ಬಾರಿಸಬಾರದು. ಅದರಲ್ಲಿ ಓಂಕಾರದ ನಾದ ಬರುತ್ತೆ, ಅನುರಣನ. ಒಮ್ಮೆ ಬಾರಿಸಿದ್ರೆ ಅದು ಅದು ಓಂಕಾರದ ಅನುರಣನ ಆಗ್ತದೆ. ಗಂಟೆ ಬಾರಿಸಿದಾಗಲೂ ಅದು ಆ ಅನುರಣನ ಮುಗಿಯುವವರೆಗೆ ಅದನ್ನು ಬಿಟ್ಟು ಅದನ್ನು ನಿಧಾನವಾಗಿ ಬಾರಿಸಬೇಕು. ಆ ಒಂದು ಶಬ್ದದ ಅನುರಣನ ಅದರ ಇಕ್ಕೋ ಆಗ ಮುಂಚೆ ಮತ್ತೊಮ್ಮೆ ಬರೆದು ಬಿಡ್ತೇವೆ ನಾವು. ಒಟ್ಟಿಗೆ ಅದು ಬಡ 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 ಅನ್ನತ್ತೆ, ಏನು ಓಂಕಾರ ಹೊರಡೋದಿಲ್ಲ. ನಿಜವಾಗಿ ನಿಧಾನವಾಗಿ ಬಾರಿಸಿದ್ರೆ ಅದು ಓಂಕಾರ. ಓಂಕಾರದ ನಾದ ಎಲ್ಲಿ ತನಕ ಹಬ್ಬುತ್ತೋ ಅಲ್ಲಿ ತನಕ ದುಷ್ಟಶಕ್ತಿಗಳು ಬರೋದು. ಹೀಗೆ ದುಷ್ಟಶಕ್ತಿಗಳ ನಿವಾರಣೆ ಮಾಡೋದಕ್ಕೋಸ್ಕರ ಒಂದೊಂದು ಕಡೆ ಒಂದೊಂದು ವಿಧಾನ ಇದೆ. ಯಜ್ಞದಲ್ಲಿ ಪರಿಧಿ. ಯಜ್ಞದಲ್ಲಿ ಪರಿಧಿ ಮಾಡುವಾಗ ನಾನು ಹೇಳಿದ 2 ವೇದಿಗಳು ಇರ್ತವೆ, ಪೂರ್ವದಲ್ಲಿ ಒಂದು, ಉತ್ತರದಲ್ಲಿ ಒಂದು. ಅದಕ್ಕೆ ಪರಿಧಿಯಿಂದ 4 ಬದಿಗೂ ದಿಗ್ಬಂಧನ ಮಾಡಬೇಕಲ್ಲ, 4 ಕಡೆ ದಿಗ್ಬಂಧನ ಮಾಡೋದಿಲ್ಲ. ದಕ್ಷಿಣ, ಉತ್ತರ, ಪಶ್ಚಿಮ 3 ದಿಕ್ಕುಗಳಿಗೆ ಮಾತ್ರ ಪರಿಧಿಯಿಂದ ದಿಗ್ಬಂಧನ ಮಾಡ್ತಾರೆ. ಪೂರ್ವ ದಿಕ್ಕನ್ನು ಹಾಗೇ ಬಿಡ್ತಾರೆ, ಪೂರ್ವಕ್ಕೆ ಅಡ್ಡವಾಗಿ ಬಂಧನ ಮಾಡುವುದಿಲ್ಲ. ಅದಲ್ಲ ನಪರಸ್ತಾತ್ ಪರಿದಧಾದಿ ವೇದಲ್ಲಿ ಪೂರ್ವ ದಿಕ್ಕಿನಲ್ಲಿ ಪರಿಧಿ ಮಾಡಿ ದಿಗ್ಬಂಧನೆ ಮಾಡಬೇಡಿ. ಮತ್ತು ಅಲ್ಲಿಂದ ಅಸುರ ಶಕ್ತಿಗಳು ಬರಬಹುದು. ಅಂದರೆ ಆದಿತ್ಯೋ ಖೇವ ಉದ್ಯನ್ನ ರಕ್ಷಾಂಸಿ ಅಭಿಹಂತಿ. ಆ ಪೂರ್ವ ದಿಕ್ಕಿನಲ್ಲಿ ಅಸುರ ಶಕ್ತಿಗಳು ಬರದಂತೆ ಸೂರ್ಯನ ಕಿರಣಗಳೇ ತಡೀತಾವೆ. ಆದ್ದರಿಂದ ಪೂರ್ವ ದಿಕ್ಕಿನ ಪರಿಧಿ ಸೂರ್ಯನೇ. ಬೇರೊಂದು ದರ್ಪೆಯನ್ನು ಸಬಿತೆಯನ್ನು ಇಟ್ಟು ಪರಿಧಿ ಮಾಡಬೇಡಿ. ಹಾಗಾದರೆ 3 ಕಡೆ, ಉತ್ತರ ವೇದಿಗೆ 3 ಕಡೆ, ಮತ್ತು ಆಹವನೀಯಕ್ಕೆ 3 ಕಡೆ, ಮತ್ತು ಸೂರ್ಯ 7 ಪರಿಧಿಗಳು. ಇದು ಹೋಮದಲ್ಲಿ ಬೇಕಾಗುವಂಥ. ಇಲ್ಲಿ ಹೇಳು ಸಪ್ತಾಸ್ಯಾಸನ್ನ ಪರಿಧಯ. ನಿಮ್ಮ ಮಾನಸ ಯಜ್ಞದಲ್ಲೂ 7 ಪರಿಧಿಗಳು, ಪರಿಧಿಯಿಂದ ದಿಗ್ಬಂಧನ ಮಾಡಬೇಕು. ಮಾನಸ ಯಜ್ಞದಲ್ಲಿ 7 ಪರಿಧಿಗಳು ಯಾವುದು? ಅನೇಕ ವಿಧವಾಗಿವೆ. ಈ ಭೂಮಂಡಲವೇ ಒಂದು ಯಜ್ಞ ಭೂಮಿ. ವಾಸ್ತವಿಕವಾಗಿ ಈ ಭೂಮಿ ಅಂತಂದ್ರೆ ನಮ್ಮ ಹೃದಯ ಕಮಲವೇ, ಭಗವಂತನ ಅಧಿಷ್ಠಾನ ಭೂಮಿ. ಅದಕ್ಕೆ 7 ಪರಿಧಿಗಳು ಅಂತಂದ್ರೆ ದೇಹದಲ್ಲಿರತಕ್ಕಂಥ 7 ಸ್ಪಿರಿಚುವಲ್ ಸೆಂಟರ್ಸ್. ಇದೇ 7 ಪರಿಧಿಗಳು. ಇವೇ 7 ಸಮುದ್ರಗಳು. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ. ಇವು 7 ಏನು ಸ್ಪಿರಿಚುವಲ್ ಸೆಂಟರ್ಸ್ ಇವೆ, ಇವೇ 7 ಸಮುದ್ರಗಳು. ಇವೆಲ್ಲ ಹೃದಯ ಆಕಾಶ, ಹೃದಯ ಸಮುದ್ರ ಎರಡೂ ಹೇಳ್ತಾರೆ. ಆಕಾಶ ಅಂತ ಹೇಳ್ತಾರೆ, ಸಮುದ್ರ ಅಂತಾರೆ. ಹೀಗೆ 7 ಸಮುದ್ರಗಳು ಅಂದರೆ ಭೌತಿಕವಾಗಿ ಅಲ್ಲ, ಆಧ್ಯಾತ್ಮಿಕವಾಗಿ 7 ಸ್ಪಿರಿಚುವಲ್ ಸೆಂಟರ್ಸ್. ಈ ಸ್ಪಿರಿಚುವಲ್ ಸೆಂಟರ್ಸ್ ಅನ್ನೇ ಇವತ್ತು ಅಂದರೆ ವೈದ್ಯ ವಿಜ್ಞಾನ ಸ್ಪಿರಿಚುವಲ್ ಸೆಂಟರ್ಸ್ನ ಬಗ್ಗೆ ನಮ್ಮ ಮೆಡಿಕಲ್ ಸೈನ್ಸ್ಗೆ ಏನೂ ಗೊತ್ತಿಲ್ಲ. ಆದರೆ ಸ್ಪಿರಿಚುವಲ್ ಸೆಂಟರ್ಸ್ಗೆ ಸಂಬಂಧಪಟ್ಟಂಥ ಭೌತಿಕ ಮುಖ ಮೆಡಿಕಲ್ ಸೈನ್ಸ್ಗೆ ಗೊತ್ತಿದೆ. ಅದನ್ನೇ ಕೊನೆಗ್ ಅಂತ. 7 ಸ್ಪಿರಿಚುವಲ್ ಸೆಂಟರ್ಸ್ ಅಲ್ಲ, ಅವರು 7 ಡಕ್ಲೆಸ್ ಗ್ಲ್ಯಾಂಡ್ಸ್. ಡಕ್ಲೆಸ್ ಗ್ಲ್ಯಾಂಡ್ ಸ್ಪಿರಿಚುವಲ್ ಸೆಂಟರ್ಸ್ನ ಭೌತಿಕ ಮುಖ. ಆ ಡಕ್ಲೆಸ್ ಗ್ಲ್ಯಾಂಡ್ಸ್ನ ಸ್ಪಿರಿಚುವಲ್ ಆಸ್ಪೆಕ್ಟು ಚಕ್ರಗಳು. ಪ್ರಾಚೀನರು ಅಂದ್ರೆ ಸ್ಪಿರಿಚುವಲ್ ಆಸ್ಪೆಕ್ಟ್ ಅಂತ ಹೇಳಿದ್ರು. ಕೊನೆಯಡು ಮೂಲಾಧಾರ ಅಂದ್ರು. ಆಮೇಲೆ ಇವರು ಸ್ವಾಧಿಷ್ಠಾನ ಮಣಿಪುರ ಅಂದರೆ ಅವರು ಸೆಲ್ಸ್ ಆಫ್ ಲೀಡಿಂಗು ಮತ್ತು ಎಡ್ರಿನಲ್ ಗ್ಲ್ಯಾಂಡ್ಸು ಹೊತ್ತು. ಅನಾಹತ ಚಕ್ರ ಅಂದರೆ ಅವರು ಥೈಮಸ್ ಗ್ಲ್ಯಾಂಡು ಅಂದರು. ಆಮೇಲೆ ವಿಶುದ್ಧಿ ಚಕ್ರ ಅಂದರೆ ಥೈರಾಯ್ಡು, ಥೈರಾಯ್ಡು ಅಂತ. ಆಮೇಲೆ ಆಜ್ಞಾ ಚಕ್ರ ಅಂದರೆ ಪೈನಿಯಲ್ ಗ್ಲ್ಯಾಂಡು ಅಂತ. ಸಹಸ್ರಾರನ ಪಿಚ್ಯುಟರಿ ಅಂದರು. ಇವೆಲ್ಲ ಈ ನಮ್ಮ ವೈದ್ಯರಿಗೆ ಕಾಣತಕ್ಕಂಥ ಭೌತಿಕ ಮುಖಗಳು. ಇದರ ಹಿಂದೆ ಒಂದು ಸ್ಪಿರಿಚುವಲ್ ಆಸ್ಪೆಕ್ಟ್ ಇದೆ, ಅದನ್ನು ಶಾಸ್ತ್ರಕಾರರು ಕೇಳಿದರು. ಇದನ್ನು ಯಾಕೆ ನಮಗೆ ಅರ್ಥ ಆಗುತ್ತೆ ಅಂದರೆ, ಈಗ ನಮ್ಮ ಆಜ್ಞಾಚಕ್ರ ಅಂತಾರೆ. ಡಾಕ್ಟ್ರುಗಳು ಆಜ್ಞಾಚಕ್ರವೂ ಇಲ್ಲ, ಮಣ್ಣೋ ಇಲ್ಲ, ಬರೀ ಪೈನಿಯಲ್ ಗ್ಲ್ಯಾಂಡ್ ಇದೆ ಅನ್ಸಾರ. ಪೈನಿಯಲ್ ಗ್ಲ್ಯಾಂಡ್ ಯಾಕಿದೆ ಅಂತ ಕೇಳಿರಿ ವೈದ್ಯರ ಹತ್ರ. ಅದರ ಫಂಕ್ಷನಿಂಗ್ ಏನು ಅಂತ ವೈದ್ಯಶಾಸ್ತ್ರದಲ್ಲಿ ಗೊತ್ತಾಗಿಲ್ಲ. ಇದೆ ಅಷ್ಟೇ. ವಿಜ್ಞಾನಕ್ಕೆ ಯಾವುದಿದೆ ಅಂತ ಗೊತ್ತಾಗುತ್ತೆ, ಯಾಕಿದೆ ಅಂತ ಗೊತ್ತಾಗೋದಿಲ್ಲ ಒಮ್ಮೊಮ್ಮೆ. ಅದು ಆಜ್ಞಾಚಕ್ರ, ಅದರ ಫಂಕ್ಷನಿಂಗ್ ಸೆಂಟರ್, ಅದು ಗೊತ್ತಿಲ್ಲದೆ ಇರೋದರಿಂದ ಪೈನಿಯಲ್ ಗ್ಲ್ಯಾಂಡ್ ಯಾಕಿದೆ ಅನ್ನೋದನ್ನು ಖಚಿತವಾದ ತೀರ್ಮಾನ ವೈದ್ಯಶಾಸ್ತ್ರ ಮಾಡುವುದಾಗಲಿಲ್ಲ. ಅದರ ಬಗ್ಗೆ ಊಹಾಪೋಹಗಳಿದ್ದೀವಿ ಅಷ್ಟೇ. ಖಚಿತವಾಗಿ ಪೈನಿಯಲ್ ಗ್ಲ್ಯಾಂಡಿನ ಫಂಕ್ಷನಿಂಗ್ ಏನು, ಇವು ಎಡ್ರಿನಲ್ ಗ್ಲ್ಯಾಂಡು ಯಾಕೆ, ಥೈಮಸ್ ಗ್ಲ್ಯಾಂಡ್ ಯಾಕೆ, ಅದನ್ನು ಥೈರಾಯ್ಡು, ಥೈರಾಯ್ಡು ಅದೇ ರೀತಿ ಏನು ಪರಿಣಾಮ ಆದ ದೇಹದ ಮೇಲೆ, ಇದರ ಬಗ್ಗೆ ವೈದ್ಯಶಾಸ್ತ್ರ ಹೇಳಿದಷ್ಟು ಖಚಿತವಾಗಿ ಪೈನಿಯಲ್ ಗ್ಲ್ಯಾಂಡ್ ಯಾಕಿದೆ ಅನ್ನೋದನ್ನು ಹೇಳಿದ್ರು. ಬ್ರೈನ್ನ ಕೆಳಗಡೆ ಒಂದು ಶಂಕುವಿನ ಆಕಾರದಲ್ಲಿದೆ, ಅದು ಯಾಕಿದೆ ಅನ್ನೋದು ಖಚಿತವಾಗಿ ಗೊತ್ತಾಗಿಲ್ಲ. ಅದರ ಫಂಕ್ಷನಿಂಗ್ ಇರೋದು ನೋಡಿ ಇಲ್ಲಿ ಭ್ರೂ ಮಧ್ಯೆ, ಅದು ಗೊತ್ತಾಗಿಲ್ಲ. ಪೈನಿಯಲ್ ಗ್ಲ್ಯಾಂಡ್ ಇರೋದು ಬ್ರೈನ್ನ ಕೆಳಗಡೆ, ಅದರ ಫಂಕ್ಷನಿಂಗ್ ಸೆಂಟರ್ ಅಂದರೆ ಸ್ವಿಚ್ ಇರುವುದು ಇಲ್ಲಿ. ಈಗ ಏನಾಗಿದೆ ಅಂದರೆ, ಒಬ್ಬರಿಗೆ ಬಲ್ಬ್ ಗೊತ್ತಿದೆ, ಒಬ್ಬರಿಗೆ ಸ್ವಿಚ್ ಗೊತ್ತಿದೆ. ಇವರಿಗೆ ಪಂಡಿತರು ಸ್ವಿಚ್ನ ಬಗ್ಗೆ ಹೇಳ್ತಾ ಇದ್ದಾರೆ, ಅದರಲ್ಲಿ ಇಲ್ಲೇ ಇಲ್ಲ ಅಂತ. ಇವ್ರು ಬಲ್ಬ್ ಹೇಳ್ತಾ ಇದ್ದಾರೆ ಡಾಕ್ಟರ್ಗಳು.
ಬಲ್ಬ್ ಮಾತ್ರ ಗೊತ್ತಿದ್ದು ಸ್ವಿಚ್ ಗೊತ್ತಿರದೈತವ್ರಿಗೆ ಈ ಬಲ್ಬ್ ಇದ್ದೀಯನ್ರಿ ಉಪಯೋಗ? ಬಲ್ಬ್ ಗೊತ್ತಿರದೆ ಸ್ವಿಚ್ ಮಾತ್ರ ಗೊತ್ತಿದ್ದವರಿಗಾದ್ರೂ ಒಂದು ವೇಳೆ ಬಲ್ಬ್ ಇದೆ ಅಂತ ಗೊತ್ತಿದ್ರು ಸ್ವಿಚ್ ಹಾಕಿದ್ರೆ ಬಾಯಿ ಬಿಡುತ್ತೆ. ಬಲ್ಬ್ ಗೊತ್ತಿರ್ತಿದ್ರು, ಆದ್ರೆ ಸ್ವಿಚ್ ಗೊತ್ತಿರದೆ ಬಲ್ಬ್ ಗೊತ್ತಿದ್ದು ಏನೂ ಉಪಯೋಗ ಇಲ್ಲ. ನಮ್ಮ ಮಾಡರ್ನ್ ಸೈನ್ಸು ಬಲ್ಬ್ಗಳನ್ನು ಗುರುತಿಸಿದೆ, ಸ್ವಿಚ್ ಅನ್ನು ಗುರುತಿಸಿಲ್ಲ. ಮೆಡಿಕಲ್ ಸೈನ್ಸ್ ಪ್ರಾಚೀನರು ಈ 7 ಸ್ವಿಚ್ಗಳನ್ನು ಹೇಳಿದ್ರು. ಇವೇ 7 ಸಮುದ್ರಗಳು. ಈ 7 ಸಮುದ್ರಗಳನ್ನೇ ಪುರಂದರದಾಸರು ಹೇಳಿದ್ರು 7 ಸಮುದ್ರ ಮಥನವ ಮಾಡುವಂತ. 7 ಲಕ್ಷ್ಮೀ ರಮಣ ಅಂತ ತಿರುಪತಿ ಶ್ರೀನಿವಾಸನ ಸುಪ್ರಭಾತ ಹೇಳಿ 7 ಸಮುದ್ರ ಮಥನವ ಮಾಡು ಅಂತ ಹೇಳಿದಾಗ, ಅದು 7 ಸಮುದ್ರ ಮಥನ ಮಾಡುವಲ್ಲ, 7 ಸಮುದ್ರ ಮಥನವ ಮಾಡುವಂತ. ನೀನು ಬರೀ ಕ್ಷೀರ ಸಮುದ್ರ ಅಲ್ಲ, ನಮ್ಮ ದೇಹದೊಳಗೆ 7 ಸ್ಪಿರಿಚುವಲ್ ಸೆಂಟರ್ಸ್ ಇದೆ. ಅದು ಮಥನ ಮಾಡಿ ಸತ್ಯದ ಆವಿಷ್ಕಾರ ನನಗೆ ಅಂತರ್ದರ್ಶನ ಆಗಿ ಮಾನಸ ಯಜ್ಞದಲ್ಲಿ ನಡೆಯುವ 7 ಸಮುದ್ರ ಮಥನ ಬೇರೆಯೇ, ಕ್ಷೀರ ಸಮುದ್ರ ಮಥನ ಬೇರೆಯೇ. ಅದು ಅದಕ್ಕೆ ಸಂಕೇತ ಅಷ್ಟೆ. ಹೀಗೆ 7 ಸಮುದ್ರಗಳು ಅನ್ನತಕ್ಕಂಥದ್ದು ಸಪ್ತ ಆಸ್ಯಾಸನ. ಮಾನಸ ಯಜ್ಞದಲ್ಲಿ ಈ 7 ಸ್ಪಿರಿಚುವಲ್ ಸೆಂಟರ್ಸ್ಗಳು ಪರಿಚಯಗಳು. ಮಾನಸ ಯಜ್ಞದಲ್ಲಿ ನಮಗೆ ಹೊರಗಿನದ ಅಗ್ನಿ ಆಹುತಿ ಹೋಮ ಏನೂ ಇಲ್ಲ. ಮತ್ತೆ ವೇದದಲ್ಲಿ ಹೇಳಿರತಕ್ಕಂಥ ಅಧ್ಯಾತ್ಮದ ಚಿಂತನೆ ಅಲ್ವಾ, ಅದಕ್ಕೆ ಪರಿಧಿಗಳು ಯಾವುದು ಅಂದ್ರೆ 7 ಛಂದಸ್ಸುಗಳು. 7 ಛಂದಸ್ಸುಗಳ ಪರಿಧಿಯಲ್ಲೇ ಇಡೀ ವೈದಿಕ ವಾಂಗ್ಮಯ ನಮ್ಮಲ್ಲಿವೆ. ಗಾಯತ್ರಿ, ಉಷ್ಣಿಕ್, ಅನುತ್ತುಪು, ಬೃಹತಿ, ಪಂಕ್ತಿ, ತ್ರಿಷ್ಟುಪ್, ಜಗತಿ. ಈ 7 ಛಂದಸ್ಸುಗಳೇ 7 ಪರಿಧಿಗಳು. ಈ 7 ಛಂದಸ್ಸುಗಳಿಗೆ ದೈಹಿಕವಾಗಿರತಕ್ಕಂಥ 7 ಪ್ರತೀಕಗಳಿವೆ. ಏನು ಅಂದ್ರೆ 7 ಸಪ್ತ ಧಾತುಗಳು. ಇವೆಲ್ಲ ಬರಿಕೆಗಳು ಅಧ್ಯಾತ್ಮ. 7 ಧಾತುಗಳು. ಸಪ್ತ ಧಾತುಗಳು ಯಾವುದು ಅಂದ್ರೆ, ಧಾತುಗಳನ್ನು ಬೇರೆ ಬೇರೆ ರೀತಿಯಿಂದ ಹೇಳಿದ್ದಾರೆ. ಸಪ್ತ ಧಾತುಗಳು 7 ಛಂದಸ್ಸು ಸಂಬಂಧ ಬಂತು. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಉಷ್ಣಿಗ್ ಲೋಮಾನಿ ರೋಮಗಳು, ತ್ವಗ್ ಗಾಯತ್ರಿ, ಗಾಯತ್ರಿ ಸಂಬಂಧಪಟ್ಟಂತಹ ಧಾತು ಚರ್ಮ, ಲೋಮ ಮೇಲಿನದ್ದು ರೋಮ, ಅದರೊಳಗೆ ಚರ್ಮ. ಆಮೇಲೆ ಅದರೊಳಗೆ ತ್ರಿಷ್ಟುಪ್ ಮಾಂಸಂ, ಮಾಂಸಕ್ಕೆ ಸಂಬಂಧಪಟ್ಟದ್ದು. ತ್ರಿಷ್ಟುಪ್ ಛಂದಸ್ಸಿಗೆ ಪ್ರತಿನಿಧಿ ಆಗಿರತಕ್ಕಂಥ ದೇಹದ ಬಾಡಿಯಲ್ಲಿ ನಮ್ಮ ದೇಹದಲ್ಲಿ ಇರತಕ್ಕಂಥದ್ದು ಮಾಂಸ. ರೋಮ, ರೋಮದ ಕೆಳಗಡೆ ಚರ್ಮ, ಚರ್ಮದ ಒಳಗಡೆ ಮಾಂಸ. ಆಮೇಲೆ ಅನುಷ್ಟುಪ್ ಸ್ನಾವಾನಿ, ಅನುಷ್ಟುಪ್ ಛಂದಕ್ಕೆ ಸಂಬಂಧಪಟ್ಟದ್ದು ಸ್ನಾಯುಖಂಡಗಳು, ದೇಹದಲ್ಲಿರತಕ್ಕಂಥ ನರಮಂಡಲಗಳು, ಸ್ನಾಯುಖಂಡಗಳು. ಆಮೇಲೆ ಅಸ್ಥಿ ಜಗತಿ, ಜಗತಿ ಛಂದಕ್ಕೆ ಸಂಬಂಧಪಟ್ಟದ್ದು 5ನೇ ಧಾತು, ಒಳಗಿನ ಅಸ್ಥಿ ಬೋನ್ಸ್. ಅದಾದ್ಮೇಲೆ ಪಂಕ್ತಿರ್ ಮಜ್ಜ, ಪಂಕ್ತಿ ಛಂದಸ್ಸಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ದೇಹದಲ್ಲಿರತಕ್ಕಂಥದ್ದು ಮಜ್ಜ, ಅಸ್ಥಿ ಮಜ್ಜ ಅಂದ್ರೆ ಮ್ಯಾರೋಸ್, ಮೃದು ಅಸ್ಥಿ ಅಂತ ಹೇಳ್ತಾರೆ. ಇಂಗ್ಲಿಷ್ನಲ್ಲಿ ಮ್ಯಾರೋಸ್ ಅಂತ ಹೇಳ್ತಾರೆ. ಆಮೇಲೆ 7ನೇ ಧಾತು ಪ್ರಾಣಶಕ್ತಿ, ಪ್ರಾಣೋ ಬೃಹತಿ. ಇವು 7 ಧಾತುಗಳೇ 7 ಪರಿಧಿಗಳು ನಮ್ಮ ದೇಹ ಅನ್ನೋ ಯಜ್ಞಕುಂಡಕ್ಕೆ. ವೈದಿಕವಾದ 7 ಛಂದಸ್ಸುಗಳೇ 7 ಪರಿಧಿಗಳು. 7 ಅಂದ್ರೆ ಗಾಯತ್ರಿ, ಉಷ್ಣಿಕ್, ಅನುಷ್ಟುಪು, ಬೃಹತಿ, ಪಂಕ್ತಿ, ತ್ರಿಷ್ಟುಪು ಮತ್ತು ಜಗತಿ. ಇವು 7 ಛಂದಸ್ಸುಗಳು. ಗಾಯತ್ರಿ ಇದೆಲ್ಲ 7 ಛಂದಸ್ಸುಗಳು. 4 ಅಕ್ಷರಗಳು ಹೆಚ್ಚಾಗ್ತಾ ಹೋದಾಗ 24 ಅಕ್ಷರ ಗಾಯತ್ರಿ, 28 ಅಕ್ಷರ ಅಂದ್ರೆ 6 ಅಕ್ಷರದ ಪಾದ 4 ಇಟ್ಕೊಂಡ್ರೆ 6 ನಾಗ್ಲಿ 24, 7 ಅಕ್ಷರದ ಪಾದ ಇಟ್ಕೊಂಡಾಗ 7 28 ಅಕ್ಷರದ್ದು ಉಷ್ಣಿಕು, 32 ಅಕ್ಷರ ಆದರೆ ಗಾಯತ್ರಿ, 36 ಅಕ್ಷರ ಆದರೆ ಬೃಹದಿ, 40 ಅಕ್ಷರ ಆದರೆ ವಿರಾಟ್ ಅಥವಾ ಪಂಕ್ತಿ, 44 ಅಕ್ಷರ ಆದರೆ ತ್ರಿಷ್ಟುಪು, 48 ಅಕ್ಷರ ಆದರೆ ಜಗತಿ. 24ರಿಂದ 48 ಅಕ್ಷರಗಳ ತನಕ ಇರತಕ್ಕಂಥ ಒಂದು ಛಂದಸ್ಸಿನ ಬೃಂದವನ್ನ 7 ವಿಭಾಗ ಮಾಡಿದೆ. ಅವೇ 7 ಛಂದಸ್ಸುಗಳು, 7 ಪರಿಧಿಗಳು. ಈ ಛಂದಸ್ಸಿನ ಅಭಿಮಾನ ದೇವತೆಗಳು 7, ಅವರು 7 ಪರಿಧಿಗಳು. ಅಂದ್ರೆ ಅಧಿದೈವವಾಗಿ ಚಿಂತನೆ ಮಾಡುವಾಗ, ಇದು ಈಗ ಅಧಿದೈಹಿಕವಾಗಿ, ಅತಿಭೌತಿಕ ಅಧ್ಯಾತ್ಮ. ಅಧಿದೈವವಾಗಿ ಚಿಂತನೆ ಮಾಡುವಾಗ 7 ದೇವತೆಗಳು ಯಾರು? ಗಾಯತ್ರಿ ದೇವತೆ ಯಾರು? ಅಗ್ನೇ ಗಾಯತ್ರ್ಯವ ವತ್ಸಯುಕ್ವ, ಋಗ್ವೇದ 10ನೇ ಮಂಡಲದಲ್ಲಿ ಬರ್ತದೆ. ಅಗ್ನಿಯ ಜೊತೆಗಾತಿ ಅಂದ್ರೆ ಗಾಯತ್ರಿಯ ದೇವತೆ ಸ್ವಾಹಾದೇವಿ, ಅಗ್ನಿಪತ್ನಿಯಾದ ಸ್ವಾಹಾದೇವಿ. ಉಷ್ಣಿಹಯ ಸವಿತಾ ಸಂಬಭೂವ, ಉಷ್ಣಿಕ್ ಛಂದಸ್ಸಿನ ಅಭಿಮಾನ ದೇವತೆ ಸೂರ್ಯಪತ್ನಿಯಾಗಿರತಕ್ಕಂಥ ಸಂಜ್ಞಾದೇವಿ, ಸ್ವಾಹ ಸಂಜ್ಞಾ. ಆಮೇಲೆ ಅನುಷ್ಟುಭ, ಅಲ್ಲಿ ಅನುಷ್ಟುಪಿ ಸಂಬಂಧಪಟ್ಟವರು ಉಕ್ತೈವಾಚ ಉಕ್ತೈರ್ಮಹಸ್ವ, ಅದು ಅನುಷ್ಟುಪಿಗೆ ಸೋಮಹ, ಅನುಷ್ಟುಹ ಸೋಮಹ ಉಕ್ತೈರ್ಮಹಸ್ವಾನ್, ಚಂದ್ರಪತ್ನಿಯಾಗಿರ್ತಕ್ಕಂಥ ರೋಹಿಣಿ ಅನುಷ್ಟುಪ್ ದೇವತೆ. ಅಗ್ನಿಪತ್ನಿ, ಸೂರ್ಯಪತ್ನಿ, ಚಂದ್ರಪತ್ನಿ, ಗಾಯತ್ರಿ, ಉಷ್ಣಿಕ್, ಅನುಷ್ಟುಪ್ ತನಕ ಬಂದೆವು. ಚಂದ್ರಪತ್ನಿಯಾಗಿರ್ತಕ್ಕಂಥ ರೋಹಿಣಿ ಅನುಷ್ಟುಪ್ಪಿನ ದೇವತೆ. ಆಮೇಲೆ ಬೃಹದಿ, ಬೃಹಸ್ಪತೇ, ಬೃಹದಿ ವಾಚಮಾಹದ್, ಬೃಹಸ್ಪತಿಯ ಪತ್ನಿಯಾಗಿರ್ತಕ್ಕಂಥ ತಾರಾ ಬೃಹದಿ ಛಂದಸ್ಸಿನ ದೇವತೆ. ಆಮೇಲೆ ವಿರಾಟ್ ಮಿತ್ರಾವರುಣ ಯೋರಭಿಶ್ರೀಹಿ, ಮಿತ್ರಾವರುಣರ ಪತ್ನಿಯರು ವಿರಾಟ್ ಛಂದಸ್ಸಿನ ಅಂದ್ರೆ ಪಂಕ್ತಿ 10 ಅಕ್ಷರಗಳ ಛಂದಸ್ಸಿನ ದೇವತೆ. ಮಿತ್ರಾವರುಣರ ಪತ್ನಿ ಗಂಗೆ,
ಮಿತ್ರನ ಪತ್ನಿ ಅಸಿಕ್ನಿ ಅಂತನ್ನೋಳು. ಇವರು ವಿರಾಟ್ ಛಂದಸ್ಸಿನ ದೇವತೆಗಳು. ತ್ರಿಷ್ಟುಪಿಗೆ, ಆಮೇಲೆ ಇಂದ್ರಸ್ಯ ತ್ರಿಷ್ಟುಭಿಹ ಭಾಗೋ ಅಕ್ನಃ, ಇಂದ್ರ ಪತ್ನಿಯಾಗಿರ್ತಕ್ಕಂಥ ಶಚಿ ತ್ರಿಷ್ಟುಪಿನ ದೇವತೆ. ಆಮೇಲೆ ಜಗತಿ 12 ಅಕ್ಷರದ ಛಂದ, ಅದಕ್ಕೆ ವಿಶ್ವಾನ್ ದೇವಾನ್ ಜಗತ್ಯ ಆದಿವೇಶ, ವಿಶ್ವದೇವತೆಗಳು, ಸರ್ವದೇವ ಸ್ತ್ರೀಯರು, ಸರ್ವದೇವತಾ ಸ್ತ್ರೀಯರು 12 ಅಕ್ಷರಗಳ ಜಗತಿ ಛಂದಸ್ಸು. ಹೀಗೆ ಈ 7 ದೇವತಾ ಗಣ, ದೇವತಾ ಸ್ತ್ರೀಯರ ಗಣ, ಇವು ಕೂಡ 7 ಪರಿಧಿಗಳು. ಅಂದ್ರೆ ಇದು ದೇವತಾ ಸೃಷ್ಟಿ. ದೇವತಾ ಸೃಷ್ಟಿ, ಧಾತು ಸೃಷ್ಟಿ, ಛಂದಸ್ ಸೃಷ್ಟಿ, ಬೇರೆ ಬೇರೆ ಮುಖದಿಂದ ಈ 7 ಮುಖದಿಂದ ಇದನ್ನು ವರ್ಣನೆ ಮಾಡಿತು. ಅದರ ಮೂಲಭೂತವಾಗಿ 7 ಸ್ಪಿರಿಚುವಲ್ ಸೆಂಟರ್ಸು, 7 ಛಂದಸ್ಸುಗಳು, 7 ಸ್ಪಿರಿಚುವಲ್ ಸೆಂಟರ್ಸ್ಗೆ ಸಂಬಂಧಪಟ್ಟಿರತಕ್ಕಂಥ 7 ಗ್ಲ್ಯಾಂಡ್ಸ್. ಇದೇ ನಮ್ಮ ಭೌತಿಕವಾದ ದೇಹದಲ್ಲಿ ಅಂತಕ್ಕಂಥ ಯಜ್ಞಭೂಮಿಯಲ್ಲಿ ಇರತಕ್ಕಂಥ 7 ಪರಿಧಿಗಳು. ತ್ರಿಸಪ್ತ ಸಮಿಧಕೃತಾ, ತ್ರಿಹಿ ಸಪ್ತ ಅಂದರೆ 3 ಬಾರಿ ಆವೃತ್ತವಾದ 7, 7 ಮೂರ್ಲಿ 21 ಸಮಿಧೆಗಳು. 21 ಸಮಿಧೆಗಳಿಂದ ಆಹುತಿ ಮಾಡುವಂಥದ್ದಿದೆ. ನಿಮಗೆ ಇದು ಲೋಕದಲ್ಲಿ ಪ್ರಸಿದ್ಧವಾಗಿದ್ದದ್ದು ಗೊತ್ತಿರಬಹುದು. ಗಣೇಶ ಚತುರ್ಥಿ ದಿವಸ ಪೂಜೆ ಮಾಡಬೇಕಾಗಿದ್ರೆ 21 ಬಗೆಯ ಭಕ್ಷ್ಯ, 21 ಹೂವು, 21 ಹಣ್ಣು, 21 ಬಗೆಯ ಪತ್ರೆ, 21 ಬಗೆಯ ಪುಷ್ಪ ಆಗಬೇಕು ಅಂತ ಹೇಳ್ತಾರೆ. ಈ 21 ಅನ್ನುವಂಥದ್ದು, ಈ 21 ಯಾವುದರ ಸಂಕೇತ? ಈ ಸಪ್ತಧಾತುಗಳು, ಹಾಗೆ ದೇಹದಲ್ಲಿ 21 ಅಂತಂದರೆ ಪಂಚಪ್ರಾಣಗಳು, ಪಂಚಭೂತಗಳು, ಪಂಚತನ್ಮಾತ್ರೆಗಳು, ಪಂಚಪ್ರಾಣಗಳು, ಪಂಚಭೂತಗಳು, ಪಂಚತನ್ಮಾತ್ರೆಗಳು ಬಿಟ್ಟುಕೊಳ್ಳೋಣ. 10 ಇಂದ್ರಿಯಗಳು. 20 ಆಯ್ತಲ್ಲಿಗೆ. 11ನೇದ್ದು 21ನೇದ್ದು ಮನಸ್ಸು. ಮನಸ್ಸು 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಪಂಚಭೂತ ಮತ್ತು ಪಂಚಪ್ರಾಣಗಳು. ಇವು 21 ತತ್ವಗಳೇ ಭಗವಂತನಿಗೆ ನಾವು ಅರ್ಪಿಸುವಂತಹ ಸಮಿತಿಗಳು. ಈ ನೆಲೆಯಲ್ಲಿ ನೋಡಿದಾಗ 7 ಪರಿಧಿಗಳು ಅಂದ್ರೆ ಇನ್ನೊಂದು ಆಗತ್ತೆ. ಏನು? ಮಹತ್ತತ್ವ, ಅಹಂಕಾರ ತತ್ವ, ಪಂಚತನ್ಮಾತ್ರೆಗಳು. ಇವು 7 ಸಮಿತಿ, ಇವು 7 ಪರಿಧಿಗಳು. ಮಹತ್ತತ್ವ, ಅಹಂಕಾರ ತತ್ವ, ಪಂಚತನ್ಮಾತ್ರೆಗಳು ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವು 7 ಪರಿಧಿಗಳು. 21 ಯಾವುದು? ಪಂಚಭೂತಗಳು, 10 ಇಂದ್ರಿಯಗಳು, ಪಂಚಪ್ರಾಣಗಳು ಮತ್ತು ಮನಸ್ಸು, ಅಂತಃಕರಣ. ಇದು ಸೇರಿದರೆ 21 ಸಮಿತಿಗಳು. ಈ 21 ಸಮಿತಿಗಳನ್ನ ಭಗವಂತನಿಗೆ ಅರ್ಪಿಸಬೇಕು. ನಮ್ಮ ಎಲ್ಲ ಕರಣಗಳನ್ನು, ಕಾಯೇನ ವಾಚ ಮನಸ ಏನು ಮಾಡ್ತೇವೆ ಅದು ಭಗವಂತನಿಗೆ ಅರ್ಪಿಸುವುದು ಅಂತ ಇಷ್ಟೇ ಅರ್ಥ ಇದೆ. 21 ಆಪತಿಗಳನ್ನು ಕೊಡೋದು ಅಂದರೆ ಇದು ಒಂದು 21. ಇನ್ನೊಂದು ರೀತಿಯಿಂದ 21 ಅಂದರೆ ಏನು ಗೊತ್ತೋ? ಶಾಸ್ತ್ರದಲ್ಲಿ, ವೇದದಲ್ಲಿ ಇನ್ನೊಂದು ಹೇಳಿದ್ದಾರೆ. ಇಡೀ ವಿಶ್ವದ ಕಲ್ಪನೆ ಇದೆ ಇದರಲ್ಲಿ. 12 ಮಾಸಾಹ ಪಂಚಋತವಃ ತ್ರಯ ಇಮೇ ಲೋಕಾಹ ಅಸಾವಾಗಿತ್ಯ ಏಕವಿಂಶಃ. 21 ಯಾವುದು ಅಂತಂದ್ರೆ 12 ತಿಂಗಳುಗಳು. ವರ್ಷದ 12 ತಿಂಗಳುಗಳು 12. ವರ್ಷದ 5 ಋತುಗಳು 12, 5, 17 ಆಯ್ತು. 6 ಋತುಗಳಲ್ವ? 5 ಋತುಗಳು ಏನು ಅಂದರೆ, ಋತುಗಳು ಇರೋದು 5, ಹೆಸರು 6 ಅಷ್ಟೇ. ಯಾಕೆಂದರೆ ಈಗ ವಸಂತ ಋತು ಆಯ್ತು, ಆಗ ಹೂವುಗಳು, ಗಿಡಗಳು ಚಿಗುರುವ ಕಾಲ. ಆಮೇಲೆ ಸೆಖೆಯಿಂದ ಒದ್ದಾಟದ ಕಾಲ ಗ್ರೀಷ್ಮ ಋತು. ಮಳೆಯ ಕಾಲ ವರ್ಷ ಋತು. ಆಮೇಲೆ ಮಳೆ ಹೋಗಿ ಈ ನಟ್ಟ ಪೈರುಗಳು ಬಿಟ್ಟು ಸಮೃದ್ಧವಾಗಿ ನೆಲವೆಲ್ಲ ಹಸಿರು ತುಂಬುವ ಮತ್ತು ಆಕಾಶ ಸ್ವಚ್ಛವಾಗಿ ನಮಗೆ ಸ್ವಚ್ಛವಾದ ಚಂದ್ರ ದರ್ಶನ, ಮೋಡ ಇಲ್ಲದಂಥ ಆಕಾಶದ ಶರತ್ ಋತು. ಆಮೇಲೆ ಚಳಿಗಾಲ. ಚಳಿಗಾಲಕ್ಕೆ 2 ಹೆಸರು, ಹೇಮಂತ ಋತು. ಎರಡಕ್ಕೂ ಋತು ಧರ್ಮ ಒಂದೇ. ಹೇಮಂತ ಅಂದ್ರೂ ಚಳಿ, ಶಿಶಿರ ಅಂದ್ರೂ ಚಳಿ. ಆದರೆ ಹೆಸರು 2 ಆದರೂ ಹೇಮಂತ ಅಂದರೆ ಹಿಮಂ ತಾನೋತಿ, ಹಿಮವನ್ನು ತಂದು ಕೊಡುವಂಥದ್ದು ಹಿಮಂತ. ಹಿಮಂತವೇ ಹೇಮಂತ. ಹೇಮಂತ ಜೋರು ಚಳಿ ಆದಾಗ ಶಿಶಿರ ಅಷ್ಟೇ. ಚಳಿ ಜೋರು ಚಳಿ ಅಂದ್ರೆ 2ಕ್ಕೂ ಋತು ಧರ್ಮ ಒಂದೇ. ಆದ್ರಿಂದ ಹೇಮಂತ ಮತ್ತು ಶಿಶಿರವನ್ನ ಒಂದೇ ಋತು ಅಂತ ಪರಿಗಣನೆ ಮಾಡ್ತಾರೆ ವೇದನೆ. ಯಾಕಂದ್ರೆ ಋತು ಧರ್ಮ ಬೇರೆ ಇಲ್ಲ, ಒಟ್ಟು ಸೀಸನ್ ಇದೆ. ಅದಕ್ಕೋಸ್ಕರ ಇಂಗ್ಲಿಷ್ನಲ್ಲೂ 5 ಸೀಸನ್ ಇರೋದು, 6 ಇಲ್ಲ. ಅಂದ ಪಂಚಋತು, ಒಂದು ವರ್ಷದಲ್ಲಿ 5 ಋತುಗಳು, 12 ತಿಂಗಳುಗಳು, 12, 5, 17 ಆಯ್ತು. ತ್ರಯ ಇಮೇ ಲೋಕಾಹ. ಆಮೇಲೆ ಈ 17 ಋತು ಧರ್ಮಗಳು, ಕಾಲಗಳು ಪರಿವರ್ತನೆ ಆಗತಕ್ಕಂಥ 3 ಲೋಕಗಳು. ಭೂರ್ಭುವಸ್ವಹ 17, 3, 20 ಆಯ್ತು. ಇದು ಎಲ್ಲಕ್ಕೂ ಈ ಋತು ಧರ್ಮವನ್ನು ನಿಯಂತ್ರಣ ಮಾಡಿಕೊಂಡು ಎಲ್ಲವನ್ನು ಬೆಳಗಿಸ್ತಕ್ಕಂತಹ ಸೂರ್ಯ 21. ಇದೇ 21 ಸಮಿತಿಗಳು. ಅಂದರೆ ಈ 3 ಲೋಕಗಳು,
ಮೂರು ಲೋಕಗಳಲ್ಲಿ ಇರತಕ್ಕಂಥ ಕಾಲಧರ್ಮಗಳು, ಈ ಕಾಲಧರ್ಮ ನಿಲ್ಲಿಸ್ತಕ್ಕಂಥ ಆದಿತ್ಯ, ಇದೆಲ್ಲವೂ ಭಗವಂತನ ಅಧೀನ ಅಂತ ಅನುಸಂಧಾನ ಮಾಡೋದು 21 ಸಮಿಧೆಗಳನ್ನು ಕೊಡುವುದು. ಆಮೇಲೆ ಪುರುಷಂ ಪಶು ಅಂತ ನಾವು ಒಬ್ಬೊಬ್ಬರು ಒಂದೊಂದು ನಮ್ಮ ವ್ಯಕ್ತಿತ್ವವನ್ನೇ ಭಗವಂತನಿಗೆ ಅರ್ಪಿಸುವುದು. ನಮ್ಮ ದೇಹವೇ ಪಶು ಆದಾಗ ಈ ದೇಹದಲ್ಲಿ 21 ಈ ದೇಹವನ್ನು ಭಗವಂತನಿಗೆ ಅರ್ಪಿಸುವುದೇ ಭಗವದ್ ಅಧೀನಾತ್ ಚಿದ್ ಇದಂ ನಮ್ಮ ಮಾ ಅಂತ ಹೇಳುವುದೇ ಇನ್ನೊಂದು ಕೋಮ. ಅದರಲ್ಲಿ 21 ಸಮಿಧೆಗಳು ಯಾವುದು ಅಂದರೆ, ನಮ್ಮ ದೇಹ ಅಂದರೆ 21 ಸಮಿಧೆಗಳ ಸಮಷ್ಟಿ. ಕಾಲಿನಲ್ಲಿ 10 ಸಮಿತಿಗಳಿವೆ, 10 ಬೆರಳುಗಳು, ಕೈಯಲ್ಲಿ 10, 20 ಆಯ್ತು. ತಲೆ ಕೊಟ್ರೆ 21 ಆಯ್ತು. ಅಲ್ಲಿ ಇಡೀ ದೇಹವನ್ನು ಭಗವಂತನಿಗೆ ಅರ್ಪಿಸುವುದೇ 21 ಸಮಿಧೆಗಳು. ಹೀಗೆ ದೈಹಿಕವಾಗಿ ಅಥವಾ ಅಧಿಲೌಕಿಕವಾಗಿ, ಲೋಕಗಳಿಗೆ ಸಂಬಂಧಪಟ್ಟು, ದೇಹಕ್ಕೆ ಸಂಬಂಧಪಟ್ಟು, ಅಧ್ಯಾತ್ಮವಾಗಿ ಇದನ್ನು ಬೇರೆ ಬೇರೆ ರೀತಿಯಿಂದ ನಾವು ಅನುಸಂಧಾನ ಮಾಡಬಹುದು. ಛಂದಸ್ಸುಗಳನ್ನೇ ತಗೊಂಡು 21 ಛಂದಸ್ಸುಗಳಿವೆ. ಆಗ ಹೇಗೆ 7 ಛಂದಸ್ಸುಗಳು ಬರಿದೆಯೋ 21 ಛಂದಸ್ಸುಗಳು. ಯಾಕೆಂದ್ರೆ 4 ಅಕ್ಷರದಿಂದ ಹಿಡಿದು 26 ಅಕ್ಷರದವರೆಗೆ ಛಂದಸ್ಸುಗಳು. 24 ಅಕ್ಷರಗಳನ್ನು ತಗೊಂಡೆವು ನಾವು. 6 ಅಕ್ಷರ: ಗಾಯತ್ರಿ, ಉತ್ತಿದ್ದು, ಅನಟುಕು, ಬೃಹದಿ, ಪಂಕ್ತಿ, ತ್ರಿಷ್ಟುಪು, ಜಗತಿ. ಇವು 7 ಛಂದಸ್ಸುಗಳದ್ದು ಒಂದು ಗುಂಪಾಯಿತು. ತ್ರಿಸಪ್ತ ಇನ್ನೂರು ಗುಂಪಿದೆ. ಇದು ಒಂದು ಗುಂಪಾಯ್ತಲ್ಲ. ಅದರ ನಂತರ ಈಗ 48 ಅಕ್ಷರಗಳ ತನಕ ಛಂದಸ್ಸು ಅಂತ ಹೇಳಿದಾನೆ. 24, 28, 32, 30, 44, 48 ತನಕ ಬಂದಿದ್ದೇವೆ. ಅದರ ನಂತರ 52 ಅಕ್ಷರದ ಛಂದಸ್ಸಿ ಅತಿ ಜಗತಿ ಹೆಸರು. ಇನ್ನು 7 ಗುಂಪಿದೆ. ಈ ಜಗತಿ ತನಕ ಆಯ್ತಲ್ಲ, ಅತಿ ಜಗತಿ. ಆಮೇಲೆ ಅದಕ್ಕೆ 4 ಅಕ್ಷರ ಸೇರಿಸಿದ್ರೆ ಅದು ಶಕ್ವರಿ ಆಗತ್ತೆ. ಅದು 52, 56, 58, 62, 64 ಹೀಗೆ. ಅತಿ ಜಗತಿ, ಶಕ್ವರಿ, ಅತಿಶಕ್ವರಿ, ಅಷ್ಟಿ, ಅತ್ಯಷ್ಟಿ, ಧೃತಿ, ಅತಿಧೃತಿ. ಇದು 7 ಗುಂಪು. 7 ಗುಂಪಿನ 2 ಆಯ್ತು. ಆಮೇಲೆ ಮತ್ತೆ 7 ಗುಂಪಿದೆ. ಅದಕ್ಕಿಂತ ಮುಂದೆ ಹೋದಾಗ ಕೃತಿ, ಪ್ರಕೃತಿ, ಆಕೃತಿ, ವಿಕೃತಿ, ಸಂಸ್ಕೃತಿ, ಅತಿಕೃತಿ, ಉತ್ಕೃತಿ. ಇವು 7. ಹೀಗೆ ಈ 7 ಛಂದಸ್ಸಿನ 3 ಗುಂಪುಗಳು. ತ್ರಿಹಿ ಸಪ್ತ, 7ರ 3 ಗುಂಪು, 21 ಛಂದಸ್ಸುಗಳಿವೆ. ಈ 21 ಛಂದಸ್ಸುಗಳನ್ನು, ಈ 21 ಛಂದಸ್ಸುಗಳಿಂದ ವರ್ಣ್ಯಮಾನವಾಗಿರತಕ್ಕಂತಹ ಗುಣಗಳು ಭಗವಂತನದು. ಈ ಎಲ್ಲಾ ಛಂದಸ್ಸುಗಳು ಭಗವಂತನನ್ನೇ ಪ್ರತಿಪಾದಿಸ್ತವೆ. ಅನುಸಂಧಾನವೇ ಈ ಒಂದು ಸಮಿಧೆಗಳಾಗಿ ಭಗವಂತನಿಗಾಗ್ತಿವೆ. ತಪ್ತಾಸ್ತ್ಯಾಕನ್ನ ಪರಿದಯ ನಿತ್ತಪ್ತ ಸಮಿಧಾಕೃತಾಹ ದೇವಾಹ ಯಜ್ಞಂ ತನ್ವಾನಾಹ. ಯಜ್ಞಂ ತನ್ವಾನಾಹ ಅಂದರೆ ಯಜ್ಞವನ್ನು ಮಾಡುವುದು. ಯಜ್ಞೋ ವೈ ವಿಷ್ಣು, ಯಜ್ಞನಾಮಕನಾದ ಭಗವಂತನನ್ನು ಅನುಷ್ಠಾನದಿಂದ ವಿಸ್ತಾರಗೊಳಿಸುವುದು ಅಂದರೆ ಅದರ ಗುಣವಿಶೇಷವನ್ನು ಅನುಸಂಧಾನ ಮಾಡುವುದು. ಹೀಗೆ ಮಾಡುವಾಗ ದೇವತೆಗಳು, ಈಗ ನಾವು ಮಾನಸ ಯಜ್ಞ ಮಾಡುವಾಗ ನಾವೇ ಅಬಧ್ನನ್ ಪುರುಷಂ ಪಶುಂ ಅಬಧ್ನ, ಪುರುಷಂ ಪಶುಂ, ಪುರುಷರನ್ನೇ ಪಶುವಾಗಿ ಅಂದರೆ ನಮ್ಮ ಈ ದೇಹವನ್ನೇ, ನಮ್ಮ ವ್ಯಕ್ತಿತ್ವವನ್ನೇ, ನಮ್ಮ ಯುಗವನ್ನೇ ಭಗವಂತನಿಗೆ ಪಶುವಾಗಿ ಅರ್ಪಿಸಿ ಅದರಿಂದ ಆ ಅಹಂ ಆಕಾರದಿಂದ ಮೇಲೆ ಬಂದು ಭಗವಂತನ ಅರ್ಪಣ ಬುದ್ಧಿಯಿಂದ ಭಗವಂತನ ಸಾಕ್ತೇವೆ, ಜೀವನವನ್ನು ಸಾಧಿಸಬೇಕು ಅಂತಕ್ಕಂಥ ಏನು ಅನುಸಂಧಾನ ಇದೆ ಈ ಮಾನಸ ಯಜ್ಞವನ್ನ ಇದು ಇಲ್ಲಿ ಇನ್ನೊಂದು ಸ್ವಾರಸ್ಯ ಇದೆ. ಈ ಆರಾಧನೆಗೋಸ್ಕರ ಮನಸ್ಸಿನ ಹೃದಯದಲ್ಲಿ ಪುರುಷಂ ಪಶುಂ ಅಬಧ್ನನ್ ಅಂದ್ರೆ ಇನ್ನೊಂದು ಅರ್ಥ ಉಂಟು. ಏನು ಗೊತ್ತೋ? ಪುರುಷಂ ಪಶುಂ ಅಂತಂದ್ರೆ ಭಗವಂತನ ಒಂದು ರೂಪ. ಅದು ಪುರುಷ ಪಶು ಅಂದ್ರೆ ಹೇಗ್ರೀವ ರೂಪ ಮತ್ತು ನರಸಿಂಹ ರೂಪ ಉಂಟಲ್ಲ, ಪುರುಷವೂ ಹೌದು ಪಶುವೂ ಹೌದು. ಪುರುಷಂ ಪಶುಂ ಅಂತಂದ್ರೆ ಭಗವಂತನವೇ ತಮ್ಮ ಹೃದಯದಲ್ಲಿ ಕಟ್ಟಿ ಹಾಕಿದ್ರು ಅಂತ ಅಬದ್ಧನ. ಪುರುಷ ಅಂದ್ರೆ ಪುರುಷಾಕಾರ, ಮೇಲಿನಿಂದ ಪಶು ಅಂದ್ರೆ ಹಯಗ್ರೀವ ರೂಪದ ಮೇಲಿನಿಂದ ಕುದುರೆ, ಇಲ್ಲ ನರಸಿಂಹ ರೂಪದ ಮೇಲಿನ ಸಿಂಹ, ಅದು ಪಶು. ಅದರಿಂದ ಪುರುಷಂ ಪಶುಂ ಅಂದ್ರೆ ಪುರುಷ ಮತ್ತು ಪಶು ಉಭಯಾಕಾರನಾಗಿರತಕ್ಕಂತಹ ಭಗವಂತನನ್ನು ತಮ್ಮ ಹೃದಯದಲ್ಲಿ ಕಟ್ಟಿ ಹಾಕಿದರು ಮಾನಸ ಯಜ್ಞದಲ್ಲಿ. ಅಂದರೆ ನರಸಿಂಹ ರೂಪವನ್ನು ಹೈಕರೀವ ರೂಪ ಅದು ಬಹಳ ವಿಶೇಷವಾದ ಉಪಾಸನೆ. ಹೈಕರೀವ ಉಪಾಸನೆ, ನರಸಿಂಹ ಉಪಾಸನೆ ಅನ್ನೋದು ಬಹಳ ವಿಶಿಷ್ಟವಾದ ಉಪಾಸನೆ ಮತ್ತು ಬಹಳ ಕ್ಲಿಷ್ಟವಾದ ಉಪಾಸನೆ. ಅದನ್ನು ಸೂಚನೆ ಮಾಡುತ್ತೆ ಪುರುಷಸೂಕ್ತ. ಪುರುಷಂ ಪಶುಂ ಅಪತ್ನನ್. ಸಪ್ತಾಸ್ಯಾಸನ್ನ ಪರಿಧಯ. ಈ ಮಂತ್ರದಲ್ಲಿ ಪರಿಧಯ ಅನ್ನೋ ಒಂದು ಶಬ್ದ ಬಂದಿದೆ. ಅಬದ್ಧ ಅಲ್ಲ ಪುರುಷಂ ಪಶುಂ ಅಂತ ಅನ್ನುವಂಥ ಶಬ್ದ ಬಂದಿದೆ. ಈ 2 ಶಬ್ದಗಳನ್ನ ನೀವು ಋಗ್ವೇದದಲ್ಲಿ ಇನ್ನೊಂದು ಕಡೆ ನೋಡಲ್ಲ. ಪರಿಧಯ ಅನ್ನುವ ಶಬ್ದ ಪೂರ್ಣ ಸೂಕ್ತದಲ್ಲಿ ಮಾತ್ರ ಬಂದ, ಋಗ್ವೇದದಲ್ಲಿ ಇನ್ನೊಂದು ಕಡೆ ಇದು ಪ್ರಯೋಗ ಆಗಿವೆ. ಅಭದ್ರ ಅನ್ನೋದು ಬಹಳ ಪ್ರಸಿದ್ಧವಾದ ಶಬ್ದ, ಆದರೆ ಋಗ್ವೇದದಲ್ಲಿ ಇದು ಮಾತ್ರ ಪ್ರಯೋಗ ಆದದ್ದು, ಇನ್ನೊಂದು ಕಡೆ ಪ್ರಯೋಗ ಆಗಿಲ್ಲ. 2 ಶಬ್ದ ಅಪೂರ್ವವಾದ ಶಬ್ದಗಳು. ಮುಂದಿನ ಮಂತ್ರ ತೈ ಯಜ್ಞಂ ಪರಿವಿಷಿ ಪ್ರೋಕ್ಷನ್ ಪುರುಷಂಜಾತಮಗ್ರತಃ ತೇನ ದೇವಾ ಅಯನಂತ ಸಾಧ್ಯಾನುಷಯಶ್ಚಯೇ ಅಂತರ್ತಕ್ಕಂಥ ಮಂತ್ರ. ಈ ಹಿಂದಿನ ಮಂತ್ರದಲ್ಲಿ ಪಾಠ ಭೇದ ಇಲ್ಲ. ಇನ್ನು ಸಾಮವೇದದಲ್ಲಿ ಆ ಮಂತ್ರ ಇಲ್ಲ. ಸಪ್ತಾಸ್ಯಾಸ ಯಜುರ್ವೇದದಲ್ಲಿ ಮತ್ತು ಅಥರ್ವವೇದದಲ್ಲಿ ಋಗ್ವೇದದಲ್ಲಿ ಏಕರೀತಿಯಾಗಿದೆ. ಈ ಮುಂದಿನ ಮಂತ್ರ ತೈ ಯಜ್ಞಂ ಬರೀ ಪ್ರೋಕ್ಷನ್, ಇದು
ಇದು ಋಗ್ವೇದದ 7ನೇ ಮಂತ್ರ, ಯಜುರ್ವೇದದ 8ನೇ ಮಂತ್ರ. ತೈ ಯಜ್ಞಂಬರಿ ರಿಪೌಕ್ಷನ್. ಇದನ್ನ ಸಾಮಾನ್ಯವಾಗಿ ಪರಂಪರೆ ಗೊತ್ತಿರದೇ ಇದ್ದವರು, ಉಚ್ಚಾರ ವೈದಿಕ ಉಚ್ಚಾರ ಗೊತ್ತಿರದೇ ಇದ್ದವರು ತಂ ಯಜ್ಞಂಬರ್ಹಿ ರಿಪ್ರೌಕ್ಷನ್ ಅಂತ, ಯಾಕಂದ್ರೆ ಪ್ರೀತಿಯಲ್ಲಿದ್ದದನ್ನು ಹಂಗೆ ಓದು ತಂ ಯಜ್ಞಂಬರ್ಹಿ ರಿಪ್ರೌಕ್ಷನ್ ಅಂತ ಓದ್ತಾರೆ, ಹಾಗೆ ಓದ್ಬಾರ್ದು. ತೈ ಯಜ್ಞಂಬರಿ ರಿಪ್ರೌಕ್ಷನ್ ಅನನಾಚಿತ ಹೇಳ್ಬೇಕು. ತೈ ಯಜ್ಞಂಬರಿ ರಿಪ್ರೌಕ್ಷನ್ ಗೃಹಂಜಾತ ಮದ್ರತಃ ದೇವದೇವ ಇದಂತ ಅಧ್ಯಾಶ ಎತ್ತಗೆ. ಇದು ಋಗ್ವೇದದ ಪಾಠ, ಇದು ಯಜುರ್ವೇದದ ಪಾಠ. ಅಥರ್ವವೇದದಲ್ಲಿ ತಂ ಯಜ್ಞಂ ಪ್ರಾವೃಷ ಪ್ರೋಕ್ಷನ್ ಪುರುಷಂ ಜಾತಮಗ್ರಶಃ ತೇನ ದೇವ ಏಜಂತ ಸಾಧ್ಯ ವಸವಶ್ಚಯೇ ಅಂತ ಪಾಠ ಅಥರ್ವೇದ. ಅಥರ್ವೇದ ಪಾಠ ಬಹಳ ಸ್ವಾರಸ್ಯ, ತುಂಬ ಸುಂದರವಾಗಿರ್ತಕ್ಕಂಥ ಪಾಠಾಂತರ ಇದೆ. ಈ ಯಜುರ್ವೇದ ಮತ್ತು ಋಗ್ವೇದ ತಂ ಯಜ್ಞಂ ಬರ್ಹಿಷಿ ಪ್ರೌಕ್ಷ. ಆ ಯಜ್ಞವನ್ನ ಬರ್ಹಿಹಿ ಅಂದ್ರೆ ಯಜ್ಞ ಅಂದ್ರೆ ಆ ಯಜ್ಞಕ್ಕೆ ನಾವು ಉಪಯೋಗಿಸ್ತಕ್ಕಂಥ ಪಶು ಅಂತೇ. ಯಜ್ಞದಲ್ಲಿ ಯಾವುದು ಯಜ್ಞಮಾನವೋ ಅದು ಅಂದ್ರೆ ಪುರುಷನೇ. ಬ್ರಹ್ಮದೇವತೆಗಳು ಅಹಂಕಾರ ತತ್ವಾಭಿಮಾನಿಯಾಗಿರ್ತಕ್ಕಂಥ ರುದ್ರನನ್ನ ಪಶುವಾಗಿ ಮಾಡಿಸಿರ್ತದೆ. ಹಾಗೆ ನಾವು ನಮ್ಮ ಅಹಂಕಾರವನ್ನ, ನಮ್ಮ ಪುರುಷವನ್ನ, ಮತ್ತೆ ಇನ್ನೊಂದು ಭಾಗವತದಲ್ಲಿ ತ್ರೀನ್ ಲೋಕಾನ್ ಪಶುತ್ವೇನ ಕಲ್ಪಯನ್ ತದಾ ಅಂತ ಹೇಳ್ತಾರೆ. ಪುರುಷ ಅಂದ್ರೆ ಬ್ರಹ್ಮಾಂಡ ಪುರುಷ, ಇಡೀ ಬ್ರಹ್ಮಾಂಡವೇ ಭಗವಂತನಿಗೆ ಬಲಿ ಅರ್ಪಿತ, ಇಡೀ ಬ್ರಹ್ಮಾಂಡವೇ ಭಗವಂತನಿಗೆ ಪಶುವಾಗಿ ಅರ್ಪಿತ ಅಂತ. ಪುರುಷ ಅಂದ್ರೆ ಬ್ರಹ್ಮಾಂಡವೇ, ಸಮಸ್ತ ಪುರ, ಭಗವಂತನ ಪುರವಾಗಿರ್ತಕ್ಕಂತಹ ಬ್ರಹ್ಮಾಂಡವೇ ನಮ್ಮ ಒಂದೊಂದು ಪುರವೂ ಕೂಡ. ಇದನ್ನ ಅರ್ಪಿಸಿದಾಗ ಅಂಥ ಯಜ್ಞ ಅಂದ್ರೆ ಯಜ್ಞದಲ್ಲಿ ಆಹುತಿ ಕೊಡತಕ್ಕ ದ್ರವ್ಯ ಅಂತ ಅರ್ಥ. ಅದನ್ನು ಮೊದಲು ಏನ್ ಮಾಡ್ತಾರೆ ಅಂದ್ರೆ ಪಶುವನ್ನ ಯೂಪಕ್ಕೆ ಕಟ್ತಾರೆ, ಕಟ್ಟಿ ಅದನ್ನ ಪ್ರೋಕ್ಷಣೆ ಮಾಡಿ ಅದನ್ನು ಅಂದ್ರೆ ಶುದ್ಧೀಕರಿಸಿ ಅದರ ಹತ್ರ ಆಹುತಿ ಕೊಡ್ತಾರೆ, ಪಶು ಬಲಿ ಕೊಡತಕ್ಕಂಥವ್ರು. ಹಾಗೆ ಈ ಪಶುವನ್ನು, ನಮ್ಮ ವ್ಯಕ್ತಿತ್ವದ ಪಶುವನ್ನ ಕಟ್ಟಬೇಕಲ್ಲ ಮೊದಲು. ಬರ್ಹಿಷಿ ಅಂದ್ರೆ ಯಜ್ಞದಲ್ಲಿ ಬರ್ಹಿಹಿ ಅಂದ್ರೆ ದರ್ಭಿಯೂ ಹೌದು, ಬರ್ಹಿ ಅಂದ್ರೆ ಯಜ್ಞವೂ ಹೌದು. ಯಜ್ಞದ ಮಾನಸ ಯಜ್ಞದಲ್ಲಿ ಅದನ್ನ ಪ್ರೋಕ್ಷಣೆ ಮಾಡಿದ್ರು. ಪ್ರೋಕ್ಷಣೆ ಮಾಡೋದು ಅಂದ್ರೆ ಭಗವದ್ ಅಧೀನತ್ವ ಚಿಂತನೆ ಅಷ್ಟೇ. ಅದನ್ನು ಶುದ್ಧೀಕರಿಸುವುದು ಅಂದ್ರೆ ನಾನು ನನಗೆ ಯಾರು ಸಾಟಿ ಇಟ್ಟಿದ್ದದ್ದು, ನಾನಲ್ಲ, ನಾನಾದದ್ದು ಇನ್ನೊಬ್ಬ, ನಿಯತನ ಮಾಡತಕ್ಕಂಥ ಪರಶಕ್ತಿಯಿಂದ ಅನ್ನುವ ಎಚ್ಚರವೇ ಪ್ರೋಕ್ಷಣೆ. ತದಧೀನತ್ವ ಚಿಂತನವೇವೋ ಪ್ರೋಕ್ಷಣ. ಹಾಗೆ ಅದನ್ನ ಈ ಪಶುವನ್ನ ಭಗವಂತನಿಗೆ ಶುದ್ಧೀಕರಣ ಮಾಡಿ ಅರ್ಪಿಸಿದ್ರು. ಬರ್ಹಿಹಿ ಅನ್ನುವುದಕ್ಕೆ ಇನ್ನೊಂದು ಅರ್ಥ ಏನು ಗೊತ್ತುಂಟು? ಬರ್ಹಿಹಿ ಮತ್ತು ಪ್ರಕೃತಿ ಅಂದ್ರೆ ಪರ್ಯಾಯ ಶಬ್ದಗಳು ಪ್ರಾಚೀನ ಸಂಸ್ಥೆಯಲ್ಲಿ. ಬರ್ಹಿ ಅಂದ್ರೆ ಮೂಲ ಪ್ರಕೃತಿ. ನಾನು ಮೊನ್ನೆ ಹೇಳಿದೆ ನಿನ್ನೆ, ಈ ಯಜ್ಞದಲ್ಲಿ ನಾವು ಅನ್ನತಕ್ಕಂಥ ಪಶುವನ್ನು ಭಗವಂತನ ಆಜ್ಞೆ ಎಂಬ ಹಗ್ಗದಿಂದ ಬಿಗಿದು ಅದನ್ನು ಪ್ರಕೃತಿ ಅಂತಕ್ಕಂಥ ಕಂಬದಲ್ಲಿ ಕಟ್ಟಿ ಅರ್ಪಿಸುವುದೇ ಯಜ್ಞ. ಸೃಷ್ಟಿಕ್ರಿಯೆಯನ್ನು ಮುಂದುವರಿಸುವುದೇ ಮಾನಸ ಯಜ್ಞ ಅಂತ. ಅದನ್ನ ಬರ್ಹಿಹಿ ಅನ್ನೋದಕ್ಕೆ ಮೂಲ ಪ್ರಕೃತಿ ತಪ್ಪಿ. ಅದನ್ನ ಬರ್ಹಿಷಿ ಅಂದ್ರೆ ಮೂಲ ಪ್ರಕೃತಿಯಲ್ಲಿ ಬಂಧಿಸಿ ಈ ಪಶುವನ್ನು ಶುದ್ಧೀಕರಿಸಿದ್ರು. ಅರ್ಥಾತ್ ಚತುರ್ಮುಖ ಪ್ರಕೃತಿಯ ಜೊತೆಗೆ, ಅಂದ್ರೆ ಪ್ರಕೃತಿಯ ವಿಸ್ತಾರವೇ ಪ್ರಾಕೃತ ಪ್ರಪಂಚದ ಸೃಷ್ಟಿಗೋಸ್ಕರ ಚತುರ್ಮುಖ ಪ್ರಕೃತಿಯ ಜೊತೆಗೆ ಸಹಯೋಗವನ್ನು ಪಡೆದ, ಪ್ರಕೃತಿಯ ಸಹಕಾರದಿಂದ ಸೃಷ್ಟಿ ವಿಸ್ತಾರ ಮಾಡಿದ. ಅದು ಭಗವಂತನ ಆ ಹಗ್ಗ ನಿಯಂತ್ರಣದಿತ್ತ. ಹೀಗೆ ತಮ್ಮ ಯಜ್ಞಂ ಬರ್ಹಿಷಿ ಪ್ರೋಕ್ಷನ್. ಯಾವ ಯಜ್ಞ? ಅಗ್ರತಃ ಜಾತಂ ಪುರುಷ, ಮೊಟ್ಟ ಮೊದಲು ಹುಟ್ಟಿದಂತಹ ಪುರುಷನೇ ಅಂದ್ರೆ ಚತುರ್ಮುಖನೇ. ಅದಕ್ಕೆ ಅವನು ತನ್ನನ್ನು ಪಶುವಾಗಿ ಮಾಡಿಕೊಂಡ. ಅಗ್ರತಃ ಜಾತಂ ಅಗ್ರತಃ ಪ್ರೋಕ್ಷನ್. ಎಲ್ಲರೂ ಭಗವಂತನ ಯಜ್ಞದಲ್ಲಿ ಪಶುಗಳೇ, ಅವನು ಒಬ್ಬನೇ ಪಶುಪತಿ. ಆದ್ರಿಂದ ಅಗ್ರತಃ ಜಾತಂ ಅಗ್ರತಃ ಪ್ರೋಕ್ಷನ್. ಮೊದಲು ಹುಟ್ಟಿದವನು ಮೊದಲು ಕಟ್ಟಿದ್ರು, ಆನಂತರ ಹುಟ್ಟಿದವರ ನಂತರ ಅದು ಎಲ್ಲರೂ ಕೂಡ ಭಗವಂತನ ಯಜ್ಞದಲ್ಲಿ, ಮಾನಸ ಯಜ್ಞದಲ್ಲಿ ಪಶುಗಳಾಗಿ ಅವರನ್ನು ತಮ್ಮ ಪಶುತ್ವವನ್ನು ಅರ್ಪಿಸಿಕೊಂಡೇ ಅದರಿಂದ ಎತ್ತರಕ್ಕೇರಬೇಕು. ಅಗ್ರತಃ ಪ್ರೋಕ್ಷನ್, ಮೊದಲು ಪ್ರೋಕ್ಷಣೆ ಮಾಡಿದ್ರು, ಆಮೇಲೆ ಯಜ್ಞ ಮಾಡಿದ್ರು. ಮೊದಲು ಹುಟ್ಟಿದವನನ್ನು ಮೊದಲು ಪ್ರೋಕ್ಷಣೆ ಮಾಡಿದ್ರು, ಅನಂತರ ಹುಟ್ಟಿದವನ ಅನಂತರ ಪ್ರತಿಯೊಬ್ಬನೂ ಭಗವಂತನ ಯಜ್ಞದಲ್ಲಿ ಪಶುವಾದ. ತೇನ ದೇವಾಹ, ಹೀಗೆ ದೇವತೆಗಳು ಯಾಗ ಮಾಡಿದರು. ಎಂಥ ದೇವತೆಗಳು? ಸಾಧ್ಯಾಹ ಋಷೇಶ್ ದೇವತೆಗಳು. ನಾನು ಏನು ಹೇಳಿದೆ? ದೇವತೆಗಳು ಅಂದ್ರೆ ಬ್ರಹ್ಮಾದಿ ದೇವತೆಗಳು. ಬ್ರಹ್ಮಾದಿ ದೇವತೆಗಳಲ್ಲಿ ಆಮೇಲೆ ಸಾಧ್ಯರು ಬ್ರಹ್ಮಾದಿ ದೇವತೆಗಳು ಸಿದ್ಧರವರು, ಅಂದ್ರೆ ಈ ಪದವಿಯಲ್ಲಿ ಪಡೆದವರು. ಸಾಧ್ಯರು ಅಂದ್ರೆ ಇನ್ನು ಮುಂದೆ ದೇವ ಪದವಿಯನ್ನ ಪಡೆಯುವಂತಹ ಸಾಧನೆ ಮಾಡಿದವರು, ಅಥವಾ ಸಾಧನೆಯಿಂದ ದೇವತಾ ಪದವಿಯನ್ನು ಪಡೆದ ಕರ್ಮದೇವತೆಗಳು. ಬ್ರಹ್ಮಾದಿ ದೇವತೆಗಳು, ಸಾಧ್ಯರು ಅಂದ್ರೆ ಕರ್ಮದೇವತೆಗಳು, ಆಮೇಲೆ ಋಷಿಗಳು, ಜ್ಞಾನ ಋಷಿ, ಇವರೆಲ್ಲರೂ ಈ ರೀತಿ ಮಾನಸ ಯಜ್ಞ ಮಾಡಿದರು. ನಾವು ಮಾಡುವಾಗ ನಾವು ದೇವಾಹ ಅಂದ್ರೆ ಇಂದ್ರಿಯಗಳು, ನಮ್ಮ ಇಂದ್ರಿಯಗಳು. ಆ ಎಂಥ ಇಂದ್ರಿಯಗಳು? ಸಾಧ್ಯಾಹ ವಸವಶ್ಚಾರ, ಸಾಧ್ಯಾಹ ಋಷಯಶ್ಚಾರ. ಸಾಧ್ಯಾಹ ಅಂದ್ರೆ ಯಾವುದರಿಂದ ಕರ್ಮವು ಸಾಧ್ಯವಾಗುತ್ತದೋ ಆ ದೇವತೆಗಳು ಕರ್ಮೇಂದ್ರಿಯಗಳು, ಸಾಧ್ಯ ದೇವತೆಗಳು ಅಂದ್ರೆ ಕರ್ಮೇಂದ್ರಿಯಗಳು. ಋಷಯ ಅಂದ್ರೆ ಋಷಜ್ಞಾನೆ, ಜ್ಞಾನವನ್ನು ಕೊಡ್ತಕ್ಕ ದೇವತೆಗಳು ಅಂದ್ರೆ ಜ್ಞಾನೇಂದ್ರಿಯಗಳು.
ಸಾಧ್ಯಾಹ ದೇವಾಹ ಅಂದರೆ ಕರ್ಮೇಂದ್ರಿಯಗಳು, ಋಷಯ ದೇವಾಹ ಅಂದರೆ ಜ್ಞಾನೇಂದ್ರಿಯಗಳು. ಋಷಿ ಅಂದರೆ ಜ್ಞಾನ, ಜ್ಞಾನ ಪ್ರೋತಕ ದೇವತೆಗಳು ಅಂದರೆ ಜ್ಞಾನೇಂದ್ರಿಯಗಳು. ಕರ್ಮ ಯಾವುದರಿಂದ ಸಾಧ್ಯವೋ ಅಂಥ ಇಂದ್ರಿಯಗಳು ಸಾಧ್ಯ ದೇವತೆಗಳು. ಅಂದರೆ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಒಟ್ಟಿಗೆ ಭಗವದ್ ಆರಾಧನೆ ಮಾಡಿದವು ಅಂತ ಅರ್ಥ. ಸಾಧ್ಯಾಹ ಋಷಯಶ್ಚಾತ, ದೇವತೆಗಳು ಋಷಿಗಳು, ಆ ಅರ್ಥವೂ ಇದ್ದೇ. ತೇನ ದೇವಾಹ ಐದಂತ ಸಾಧ್ಯಾಹ ಋಷಯಶ್ಚೇ. ಇಲ್ಲಿ ಅಥರ್ವ ವೇದದಲ್ಲಿ ಬಂದಿರತಕ್ಕಂತಹ ಪಾಠಭೇದ ಬಹಳ. ತಮ್ ಯಜ್ಞಂ ಪ್ರಾವೃಷಾ ಪ್ರೋಕ್ಷಣಂ, ತಮ್ ಯಜ್ಞಂ ಪ್ರಾವೃಷಾ ಪ್ರೋಕ್ಷಣ್, ಪ್ರೋಕ್ಷಣೆ ಮಾಡಬೇಕು. ಪ್ರೋಕ್ಷಣೆ ಮಾಡಲಿಕ್ಕೆ ಅಭಿಮಂತ್ರಿತವಾದ ಜಲ ತರಬಹುದು. ಪ್ರೋಕ್ಷಣೆ ಮಾಡಬೇಕು. ಯಾವುದು ಜಲ? ಮಳೆ. ಮಳೆ ನೀರೇ ಪ್ರೋಕ್ಷಣೆ. ಈ ಸೃಷ್ಟಿಯ ಯಜ್ಞಕ್ಕೆ ಮಳೆ ನೀರೇ ಪ್ರೋಕ್ಷಣೆ ಇರ್ತದ್ದು. ಪ್ರಾವೃಷಾ, ಈಗ ಮತ್ತೆ ಈಗ ವಸಂತ ಋತು ಬಂದಿತ್ತು, ಗ್ರೀಷ್ಮ ಬಂದಿತ್ತು, ಶರತ್ತು ಬಂದಿತ್ತು, ವರ್ಷ ಋತು ಬಂತು. ಮಳೆಗಾಲದ ಮಳೆ ನೀರೇ ಈ ಪಶುವಿಗೆ ಅಭಿಷೇಕ, ಪ್ರೋಕ್ಷಣೆ, ಅದರಿಂದ ಶುದ್ಧೀಕರಣ ಅಂತ. ವೃಷ್ಟಿ, ವರ್ಷ ಋತುವಿನ ಸೃಷ್ಟಿ. ಮುಖ್ಯವಾಗಿ ಹಿಂದೆ 3 ಋತುಗಳನ್ನು ಹೇಳಿದ್ರು. ಕಾರಣ ಏನು ಅಂದರೆ ಯಜ್ಞಗಳನ್ನು ಮಾಡತಕ್ಕ ಕಾಲ ಮಳೆಗಾಲ ಮತ್ತು ಚಳಿಗಾಲ. ಎರಡರಲ್ಲಿ ಯಜ್ಞಯಾಗಗಳನ್ನು ಮಾಡ್ತಿರಲಿಲ್ಲ, ಪ್ರಾರಂಭ ಮಾಡ್ತಿರಲಿಲ್ಲ. ಯಜ್ಞಯಾಗಗಳು ಪ್ರಾರಂಭ ಮಾಡಲಿಕ್ಕೆ ಪ್ರಶಸ್ತವಾದ ಕಾಲ 3: ವಸಂತ, ಗ್ರೀಷ್ಮ, ಶರತ್. ಅದನ್ನು 3 ಹಿಂದಿನ ಮಂತ್ರದಲ್ಲಿ ಹೇಳಿತು. ಇಲ್ಲಿ ಆ ಯಜ್ಞಕ್ಕೆ ಪ್ರೋಕ್ಷಣೆಯಾಗಿ ಪ್ರಾವೃಷ, ಮಳೆಯಿಂದಲೇ ಪ್ರೋಕ್ಷಣೆ. ತಮ್ ಯಜ್ಞಂ ಪ್ರಾವೃಷ ಪ್ರೋಕ್ಷನ್ ಪುರುಷಂ ಜಾತಂ ಅಗ್ರಶಃ. ಅಗ್ರಶಃ ಅಂದ್ರು ಅಗ್ರತಃ ಅಂದ್ರು ಅರ್ಥ ಒಂದೇ, ಶಬ್ದ ಮಾತ್ರ ಬೇರೆ. ತೇರ ದೇವಾಯ ಅಂತ ಸಾಧ್ಯ ಹೊಸವಷ್ಟೇ, ಋಷಯಸ್ಥೆ ಹೊಸವಷ್ಟೇ ಅಂತ ಹಾಕಿದ್ರು. ಇಲ್ಲೂ ಹಾಗೆ ಸಾಧ್ಯ ಅಂದರೆ ತಾವು ಇನ್ನು ಸಾಧನೆ ಮಾಡಿ ಆ ಪದವಿಯನ್ನು ಪಡೀತಕ್ಕಂಥ ಕರ್ಮದೇವತೆಗಳು, ಅಥವಾ ಯಾರಿಂದ ಸೃಷ್ಟಿಕರ್ಮ ಸಾಧ್ಯವಾಗ್ತದೋ, ಸೃಷ್ಟಿಕರ್ಮದಲ್ಲಿ ನೇರವಾಗಿ ಪ್ರಯೋಜನ ಪಡೀತಕ್ಕಂಥವು, ಸೃಷ್ಟಿಕರ್ಮದಲ್ಲಿ ಕೆಲಸ ಮಾಡತಕ್ಕಂಥವರು ಪ್ರಜಾಪತಿಗಳು. ಸೃಷ್ಟಿಗೆ ನವ ಪ್ರಜಾಪತಿಗಳು: ಮರೀಚಿ, ಅತ್ರಿ, ಅಂಗಿರಸ್ಸು, ಪುಲಸ್ತ್ಯ, ಪುನಃ ಕ್ರತು, ಭೃಗು, ವಸಿಷ್ಠ, ದಕ್ಷ, ಚತುರ್ಮುಖ ಬ್ರಹ್ಮ. ಇವರೆಲ್ಲ ಸೃಷ್ಟಿಗೆ ಸಾಧನೆ, ಸೃಷ್ಟಿಯಲ್ಲಿ ನೇರವಾಗಿ ಪಾಲ್ಗೊಳ್ಳತಕ್ಕಂಥ ದೇವತಾಗಣ. ಹಾಗಾಗಿ ಮನುಗಳು ಮತ್ತು ಪ್ರಜಾಪತಿಗಳು ಇವರೆಲ್ಲ ಸಾಧ್ಯರು. ಅಥವಾ ಕರ್ಮದಿಂದ ದೇವತಾ ಪದವಿಯನ್ನು ಸಾಧಿಸುವವರು ಕರ್ಮದೇವತೆಗಳು ಸಾಧ್ಯರು. ವಸವಃ ವಸವಃ ಅಂದರೆ ಯಾರು ವಸಂತಿ, ದೇವತಾ ಪದವಿಯಲ್ಲಿ ವಾಸ ಮಾಡಿರುವವರು, ಅಂದರೆ ಸಿದ್ಧರಾಗಿ ದೇವತಾ ಪದವಿಯನ್ನು ಪಡೆದವರು, ಸ್ವರೂಪತಃ ದೇವತಾ ಪದವಿಯನ್ನು ಪಡೆದವರು ವಸುಗಳು. ದೇವತಾ ಪದವಿಯನ್ನು ಸಾಧಿಸುವವರು ಸಾಧ್ಯ, ಅಂದರೆ ಕರ್ಮದೇವತೆಗಳು ಮತ್ತು ನಿಜವಾದಂಥ ಆಚಾರ ದೇವತೆಗಳು. ವಸವಃ ಸಾಖ್ಯಾಹ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹೀಗೆ ಅಥರ್ವ ವೇದದಲ್ಲಿ ಒಂದು ಹೊಸ ಮುಖ ಅದರಲ್ಲಿ ಕಾಣುತ್ತೆ. ಸಾಧ್ಯಾಹ ವಸವಃ ಅನ್ನುವುದನ್ನು ಇಂದ್ರಿಯ ಪರವಾಗಿಯೂ ಮಾಡಬಹುದು. ಇಂದ್ರಿಯ ಪರವಾಗಿ ಮಾಡುವಾಗೂ ಹಿಂದಿನದ್ದೇ ಅರ್ಥ, ವಿಶೇಷ ಏನೂ ಇಲ್ಲ. ಕರ್ಮ ಸಾಧ್ಯ ದೇವತೆಗಳು ಅಂತಂದರೆ ಆ ಕರ್ಮೇಂದ್ರಿಯಗಳು ಅಂತ ಅರ್ಥ. ವಸುಗಳು ಅಂತಂದರೆ ಹೊಸ ನಿವಾಸೆ ಅಂತಂದ್ರೆ ಅರ್ಥ ಇದ್ದರೂ ಕೂಡ ಯಾವುದರಿಂದ ನಮ್ಮ ಅಂದರೆ ಬದುಕಿನ ಸ್ಥಿತಿಯನ್ನು ನಿಯಂತ್ರಿಸ್ತಕ್ಕಂಥ ಇಂದ್ರಿಯಗಳು ಅಂತ. ನಿಯಂತ್ರಿಸುವ ಇಂದ್ರಿಯಗಳು ಅಂತಂದರೆ ಜ್ಞಾನೇಂದ್ರಿಯಗಳು. ಜ್ಞಾನೇಂದ್ರಿಯದ ಮೂಲಕ ನಾವು ಬದುಕನ್ನು ವಿಸ್ತಾರಗೊಳಿಸ್ತೇವೆ. ಅದರಿಂದ ವಸುದೇವತೆಗಳು ಅಂದರೆ ಜ್ಞಾನೇಂದ್ರಿಯಗಳು ಅಂತ ಅರ್ಥ ಅಲ್ಲಿ ಕೂಡ. ಹೀಗೆ ಅಥರ್ವ ವೇದದ ಮಂತ್ರ ಒಂದು ಹೊಸ ರೀತಿಯಿಂದ ಪುರುಷ ಸೂಕ್ತಕ್ಕೆ ತೆರೆದುಕೊಂಡ್ರೆ ಋಗ್ವೇದದ ಮಂತ್ರದಲ್ಲಿ ನಾವು ಅನುಸಂಧಾನ ಮಾಡಿದಂಥ ಅರ್ಥವನ್ನೇ ಅದು ವಿಸ್ತರಿಸುತ್ತೆ ಅಂತ ತಿಳ್ಕೊಂಡು, ಈ 2 ಮಂತ್ರದ ಜೊತೆಗೆ ಇವತ್ತು ಬಹಳ ಇದನ್ನು ತುಂಬ ಕ್ಲಿಷ್ಟವಾದ ವಿಷಯ, ಇನ್ನು ಬಹಳ ವಿವರವಾಗಿ ಅನುಸಂಧಾನ ಮಾಡಬೇಕಾದಂಥ ಮಾತು. ನಮ್ಮ ಸಮಯದ ಮಿತಿಯೊಳಗೆ ಸ್ವಲ್ಪ ಅವಸರವಾಗಿ ಈ ಮಂತ್ರವನ್ನು ನಾನು ವಿವರಿಸಿದ್ದೇನೆ, ಅದನ್ನು ನೀವು ಕ್ಷಮಿಸಿದ್ದೀನಿ ಅಂತ ನಂಬಿ, ಪುರುಷ ಸೂಕ್ತಕ್ಕೆ ಮೂಲಭೂತವಾಗಿರತಕ್ಕಂಥ ಗಾಯತ್ರಿ, ಗಾಯತ್ರಿ ಮೂಲಭೂತವಾಗಿರತಕ್ಕಂಥ ವ್ಯಾಹೃತಿ, ವ್ಯಾಹೃತಿ ಮೂಲಭೂತಕ್ಕಂಥ ಓಂಕಾರಕ್ಕೆ ಪ್ರವೇಶ ಮಾಡಿ.